Live. Namaste. A warm welcome to all viewers for My Bharat Youth Campaign Day 9. ಎಲ್ಲ ವೀಕ್ಷಕರಿಗೂ ಈ ನಮ್ಮ 9ನೇ ದಿನದ ಯುವ ಭಾರತ್ ಅಭಿಯಾನಕ್ಕೆ ಆದರದ ಆತ್ಮೀಯ ಪ್ರೀತಿಯ ಸ್ವಾಗತ. ನಾನು ಪರಿಮಳಾ ಮೂರ್ತಿ, ದಿಶಾ ಭಾರತ್ ಸಂಸ್ಥೆಯ ಸ್ಕೂಲ್ ಯೂನಿಟ್ ಆದಂತಹ ವಿವೇಕ ವಿಕಾಸ ಪ್ರಕಲ್ಪದ ಪ್ರೋಗ್ರಾಂ ಡೈರೆಕ್ಟರ್ ಆಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದೇನೆ. ಸೊ ಎಲ್ಲರೂ ರೆಡಿ ಆಗಿರಿ. ಇನ್ನು 1 ಗಂಟೆಯ ಲೈವ್ ರೈಡ್ಗೆ ನಿಮ್ಮ ಸೀಟ್ ಬೆಲ್ಟ್ ನ ಹಾಕೊಂಡು fasten your seat belts and be ready with us to enjoy this 1 hour live show. We will be beginning with our theme song. मेरी जान तुम मेरी पहचान, मेरा लक्ष्य भी तू है महान। मेरी जान तुम मेरी पहचान हो, मेरा लक्ष्य भी तू है महान। ओ मिलके एक साथ हम चलते चले, बढ़ते रहे सदा हम ना रुके। अपने लहू के हर एक कतरे को हम कर देंगे भारत पे कुर्बान। भारत हमको जान से प्यारा है, सबसे प्यारा देश हमारा है। भारत हमको जान से प्यारा है, सबसे प्यारा देश हमारा है। वंदे मातरम, वंदे मातरम। कण कण में बसता है भारत, जन जन में बसता है भारत। हम सब की नस नस में भारत माँ, सबके दिलों में है भारत, सबके लबों पे है भारत। हम सब की नस नस में भारत माँ। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। ದಿಶಾ ಭಾರತ್ ಸಂಸ್ಥೆಯು ಶಾಲಾ ಮತ್ತು ಕಾಲೇಜ್ ಎರಡೂ ವಿಭಾಗಗಳಲ್ಲಿ ಸಕ್ರಿಯವಾಗಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ವಿವೇಕ ವಿಕಾಸ ಇಸ್ ಫಾರ್ ದಿ ಸ್ಕೂಲ್ ಯೂನಿಟ್ ಆಫ್ ದಿಶಾ ಭಾರತ್. ಫ್ರಮ್ 8th, 9th, 10th PUC and ಡಿಪ್ಲೊಮಾ ಕಾಲೇಜ್ ಸ್ಟೂಡೆಂಟ್ಸ್ ಕಮ್ ಹಿಯರ್. ಇನ್ನು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ದಿ ಅಡ್ವೆಂಚರಸ್ ಅಂಡ್ ದ ಟೆರಿಫಿಕ್ ಟೀಮ್ಸ್ ಜೊತೆ ಈ ವಿವೇಕ ವಿಕಾಸ ಸ್ಕೂಲ್ ಯೂನಿಟ್ ಕೆಲಸ ಮಾಡುತ್ತೆ. ವಾಟ್ ವಿ ಡೂ ಹಿಯರ್ ಅಂದ್ರೆ ಟೀಚರ್ಸ್, ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ವ್ಯಾಲ್ಯೂ ಓರಿಯೆಂಟೆಡ್ ವರ್ಕ್ಶಾಪ್ಸ್ ನ ಕಂಡಕ್ಟ್ ಮಾಡ್ತೀವಿ. Students get the motivational and the student development workshops that we conduct on various topics like be the leader in you, know the leader in you, contributing the society and knowing yourself completely to taste success in your life. ಆದ್ರೆ ಇವರಿಗೆಲ್ಲ ಮಾರ್ಗದರ್ಶನ ಕೊಡುವಂತಹ ಸ್ಥಾನದಲ್ಲಿ ಇರುವಂತಹ ಟೀಚರ್ಸ್ಗೆ ಜರ್ನಿ ಆಫ್ ಅ ಟೀಚರ್ ಟು ಗುರು ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಕ್ರಾಸ್ ಕರ್ನಾಟಕ ಪ್ರೈವೇಟ್ ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ನಾವು ಕಂಡಕ್ಟ್ ಮಾಡ್ತಾ ಬಂದಿದ್ದೇವೆ ಅಂಡ್ ವಿ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಕಂಡಕ್ಟ್ ಮೆನಿ ಸಚ್ ಪ್ರೋಗ್ರಾಮ್ಸ್. ಇನ್ನು ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಆಧಾರವಾಗಿರುವಂತಹ ಪೇರೆಂಟ್ಸ್ಗೆ ಮೋಟಿವೇಶನಲ್ ವರ್ಕ್ಶಾಪ್ ಮತ್ತು ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ಪೇರೆಂಟ್ಸ್ ಸಹ ವಿಶೇಷವಾಗಿ ವಿವೇಕ ವಿಕಾಸ ಸ್ಕೂಲ್ ಯೂನಿಟ್ ವತಿಯಿಂದ ಮಾಡಲಾಗುತ್ತದೆ. ಇದಿಷ್ಟು ನಮ್ಮ ಒಂದು ಸಂಸ್ಥೆಯ ವಿವೇಕ ವಿಕಾಸದ ಸ್ಕೂಲ್ ಯೂನಿಟ್ನ ಕಿರು ಪರಿಚಯ. ಇನ್ನು ಈ ಪ್ರೋಗ್ರಾಮ್ ಭಾರತ್ ಪ್ರೋಗ್ರಾಮ್ ಏನ್ ನಡೀತಾ ಇದೆ, ನನ್ನ ಭಾರತ ಮೈ ಭಾರತ್ ಯೂತ್ ಕ್ಯಾಂಪೇನ್, ನಮ್ಮ ದೇಶವನ್ನು ಯಂಗಿಸ್ತಾನ್ ಅಂತ ನಾವು ಕರಿತೇವೆ. ಯಾಕಂದ್ರೆ 50%ಗೂ ಹೆಚ್ಚು ಯೂತ್ಸ್ ನಮ್ಮ ದೇಶದಲ್ಲಿದ್ದಾರೆ. ಇವತ್ತಿನ ಅಭಿಯಾನ ಲಕ್ಷಾಂತರ ಯೂತ್ಸ್ಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಆಗ್ಲೇ ನಾವು 9ನೇ ದಿನಕ್ಕೆ ಬಂದಿದ್ದೇವೆ. ಈ ಅಭಿಯಾನ ಯಶಸ್ವಿಯಾಗಿ ಸಾಗಬೇಕು ಅಂತ ಅನೇಕ ಗಣ್ಯರು ನಮಗೆ ಹಾರೈಸಿದ್ದಾರೆ. We have the wishes and blessings of great personalities and dignitaries across the country. ಡಾಕ್ಟರ್ ಗುರುರಾಜ್ ಕರ್ಜಗಿ ಅನ್ನೋರು ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಗುರುಸ್ಥಾನದಲ್ಲಿದ್ದು ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂತಹ ಮೇರು ವ್ಯಕ್ತಿತ್ವ. ಬನ್ನಿ ಅವರ ಆಶೀರ್ವಚನವನ್ನು ಕೇಳೋಣ.
ದಿಶಾ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಸಂಸ್ಥೆ. ನನ್ನ ಭಾರತ 74ನೇ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಕಾಣೋ ಹೊತ್ತಿಗೆ ನಮ್ಮ ಯುವಕರ ಧಮನಿಗಳಲ್ಲಿ ದೇಶ ಪ್ರೇಮ ಬರಬೇಕು ಅನ್ನೋ ಉದ್ದೇಶದಿಂದ ಆಗಸ್ಟ್ 1ರಿಂದ ಆಗಸ್ಟ್ 15ರವರೆಗೂ ಒಂದು ಅಭಿಯಾನ ಹಾಕ್ಕೊಂಡಿದ್ದಾರೆ. ಈ ಭಾರತ ದೇವಭೂಮಿ, ಇದು ವೇದ ಭೂಮಿ ಅಂತ ಕರಿತೀವಿ. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ತಾಯಿ ನನ್ನ ಭಾರತಿ. ಶೇಕ್ಸ್ಪಿಯರ್ನಕ್ಕಿಂತ ಮೊದಲಿದ್ದವನು ಕಾಳಿದಾಸ. ನಮ್ಮ ಉಪನಿಷತ್ತುಗಳು ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂಥವು. ನಮ್ಮ DVG ಹೇಳೋರು, ರಾಮ ನಡಿ ಇಟ್ಟ ನೆಲ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರೆಲೋ ಮಂಕುತಿಮ್ಮ. ರಾಮ ಅಡ್ಡಾಡಿದ್ದಿದೆ ನೆಲದಲ್ಲಿ, ಕೃಷ್ಣ ಅಡ್ಡಾಡಿದ್ದಿ ನೆಲ. ಬುದ್ಧ, ಮಹಾವೀರ, ವಿವೇಕಾನಂದರು, ಬಸವಣ್ಣ, ಶಂಕರಾಚಾರ್ಯರು ಎಲ್ಲರೂ ಅಡ್ಡಾಡಿದ್ದು ಈ ನೆಲದಲ್ಲಿ. ಅದನ್ನು ಹೇಳ್ತಾರೆ, ರಾಮ ನಡಿ ಇಟ್ಟ ನೆಲ ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ. ಭಗೀರಥ ಕಷ್ಟಪಟ್ಟು ತಂದಂಥ ತಾಯಿ ಗಂಗೆ ನಮ್ಮಲ್ಲಿ ಹರಿತಿದ್ದಾಳೆ. ಆ ಸಮುದ್ರ ನಮ್ಮಲ್ಲಿದೆ. ಭಗವಂತ ಮಥನ ಮಾಡಿದಂಥ ಸಮುದ್ರ ನಮ್ಮದು. ಇಂಥ ಪರಂಪರೆ ನಮ್ದಿರಬೇಕಾದ್ರೆ ನಾವು ಹೆಂಗೆ ಹೊಸಬರಾಗ್ತೀವಿ? ದಿಶಾ ಭಾರತದ ಆಸೆ. ನನ್ನ ದೇಶದ ಪ್ರತಿಯೊಬ್ಬ ತರುಣ ತರುಣಿ ಈ ದೇಶ ನನ್ನದು ಅಂತ ಎದೆ ತಟ್ಕೊಂಡು ಹೇಳಬೇಕು. ಆ ದೇಶದ ವಾರಸುದಾರರು ನಾವು. ರಾಮಾಯಣ ಮಹಾಭಾರತಗಳಂಥ ಹಿಮಾಲಯ ಸಹ್ಯಾದ್ರಿಗಳನ್ನು ನೀಡಿದಂಥ ದೇಶ ಇದು. ಅವುಗಳ ಹೆಮ್ಮೆಯ ಬೆಲೆ ಅರಿತು ನಮ್ಮ ಬಾಲು ಅರಳಬೇಕು. ಅಂಥ ದೇಶ ನನ್ನದು ಅಂತ ಹೇಳುವಂಥ ನಮ್ಮ ಈ ಹೆಮ್ಮೆಯ ಹೆಗಲು ಆಕಾಶವನ್ನು ತಾಗಬೇಕು. ಅದಕ್ಕೋಸ್ಕರ 1ನೇ ಆಗಸ್ಟ್ರಿಂದ 15ನೇ ಆಗಸ್ಟ್ವರೆಗೂ ಒಂದು ಅಭಿಯಾನ ನಡೀತದೆ. ಅದರಲ್ಲಿ ತಾವೆಲ್ಲರೂ ದಯವಿಟ್ಟು ಭಾಗವಹಿಸಬೇಕು. ನಾವೆಲ್ಲ ಸೇರ್ಕೋತೀವಿ ನಿಮ್ಮ ಜೊತೆಗೆ. ಎಲ್ಲರೂ ಸೇರಿ ಈ ಸಮೃದ್ಧ ಭಾರತದ ಕಿರೀಟಕ್ಕೆ ಒಂದು ಹೊನ್ನ ಕಳಶ ಇಡೋಣಂತೆ. ಎಲ್ಲರೂ ಭಾಗವಹಿಸಿ. ವೀಕ್ಷಕರೇ, ಈ ದಿನದ ವಿಶೇಷ ಸಾಕಷ್ಟಿದೆ ಗೊತ್ತಾ? ಒಂದು, ಕ್ವಿಟ್ ಇಂಡಿಯಾ ಡೇ ಇವತ್ತು. ಹಾಗೆ ನಾಗಸಾಕಿ ಡೇ, ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಹಿಂಸವನ್ನು ಎತ್ತು ಹಿಡಿದು ನಿಲ್ಲಿಸಬೇಕು ಅಂತ ಜಪಾನ್ ದೇಶವೂ ಸಹ ತನ್ನ ಧ್ವನಿಯನ್ನು ಕೂಡಿಸಿ ಈಗಲೂ ಮೈಗೂಡಿಸಿಕೊಂಡಿದೆ. ಇದಕ್ಕೆಲ್ಲ ಪ್ರೇರಣೆ ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಅವರನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ತಗೊಳ್ತಾ ಇದ್ದೇವೆ. ಈ ವಿಶೇಷ ದಿನದ ಸೂತ್ರಧಾರರಾಗಿ ನಮ್ಮ ಇನ್ನು ಮುಂದೆ ಬರಲಿದ್ದಾರೆ ಚಂದನ್ ವಸಿಷ್ಠ. ಇವರು ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ ಬೆಂಗಳೂರು ಈ ಕಾಲೇಜಿನಲ್ಲಿ BE 3rd year ವ್ಯಾಸಂಗ ಮಾಡ್ತಾ ಇದ್ದಾರೆ. ಸಾಕಷ್ಟು ಅವಾರ್ಡ್ಸ್ ಇವರಿಗೆ ಬಂದಿದೆ. ಯುವಕರಿಗೆ ಬರದೆ ಇನ್ಯಾರಿಗೆ ಬರೋದಕ್ಕೆ ಸಾಧ್ಯ? ಎಷ್ಟೊಂದು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಥಿಯೇಟರ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಪ್ರೈಸಸ್ ಅವಾರ್ಡ್ಸ್ ನ ತಗೊಂಡಿದ್ದಾರೆ. ಅದರಲ್ಲಿ ಒಂದಷ್ಟು ಹೆಸರಿಸೋದಾದ್ರೆ ಕಲಾಗಂಗೋತ್ರಿ, ಕಲಾರಾಧ್ಯ, ಕಲಾ ಪರ್ವ, ಎಲ್ಲಿವರೆಗೂ ತಲುಪಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಅವಾರ್ಡ್ಸ್ ನಿಮ್ಗೆ ಬರ್ಲಿ ಅಂತ ನಾವು ಸಹ ನಮ್ಮ ದಿಶಾ ತಂಡದ ವತಿಯಿಂದ ನಿಮಗೆ ಹಾರೈಸ್ತೇವೆ. ಅದಲ್ಲದೆ ಅಡಿಷನಲ್ ಕೋರ್ಸ್ ಫಿಲ್ಮ್ ಮೇಕಿಂಗ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇವರ ಹವ್ಯಾಸ ಏನ್ ಗೊತ್ತಾ? ಫಿಲ್ಮ್ ಮೇಕಿಂಗ್, ಡಿಸ್ಕ್ರಿಪ್ಷನ್, ಸ್ಕ್ರಿಪ್ಟ್, ಡೈರೆಕ್ಷನ್, ರೈಟಿಂಗ್, ಆಕ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಆಸಕ್ತಿ ಇದ್ದಾರೆ. ಒಳ್ಳೆ ಹೆಚ್ಚು ಮೌಲ್ಯಾಧಾರಿತ ಕ್ರಿಯೇಷನ್ಸ್ ನಿಮ್ಮ ಕಡೆಯಿಂದ ಬರ್ಲಿ ಅಂತ ಆಶಿಸ್ತಾ, ಓವರ್ ಟು ಯು ಚಂದನ್ ವಸಿಷ್ಠ. ಧನ್ಯವಾದ ಮೇಡಮ್. ನಮಸ್ಕಾರ. ದಿಶಾ ಭಾರತ್ ಆಯೋಜಿಸಿರುವ ಮೈ ಭಾರತ್ 74th ಇಯರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಸ್ವಾಗತ, ಸುಸ್ವಾಗತ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ನಮಗಾಗಿ ನಾವು ಏನ್ ಮಾಡ್ತೀವಿ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ, ಇತರರಿಗೆ ಏನ್ ಮಾಡ್ತೀವಿ ಎಂಬುದು ಶಾಶ್ವತವಾಗಿ ಉಳಿಯುತ್ತದೆ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಮಂತ್ರವನ್ನು ಜೀವಿಸಿದ ಮಹಾನ್ ಸಂತ ಮಹಾತ್ಮ ಗಾಂಧೀಜಿಯವರು. ಇಡೀ ದೇಶವನ್ನ ಬ್ರಿಟಿಷರ ವಿರುದ್ಧ ಹೋರಾಡಲು ಸ್ವತಂತ್ರ ಸಂಗ್ರಾಮದಲ್ಲಿ ಮುಂದಾಳತ್ವ ವಹಿಸಿದ ಈ ಪ್ರಾತಸ್ಮರಣೀಯ ಚೇತನ ಅಹಿಂಸೆಯ ಮಾರ್ಗದ ಮೂಲಕ ಇಡೀ ದೇಶವನ್ನ ಪರಿವರ್ತಿಸಿದರು. ಇಂತಹ ವ್ಯಕ್ತಿಯನ್ನು ಸ್ಮರಿಸುವುದೇ ನಮ್ಮೆಲ್ಲರ ಸೌಭಾಗ್ಯ. ಆ ವ್ಯಕ್ತಿಯ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿ. ಈ ಮೂಲಕ ನಮ್ಮ ಮೊದಲನೆಯ ಅಭ್ಯರ್ಥಿಯನ್ನ ನಾವು ಕರೆಯೋಣ. ಮಧುಲಿಕಾ ಪ್ರವೀಣ್, 10ನೇ ತರಗತಿ, ರಾಷ್ಟ್ರೋತ್ತನ ವಿದ್ಯಾ ಕೇಂದ್ರ, ಬನಶಂಕರಿ, ಬೆಂಗಳೂರು. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ,
ಹಾಗೂ ಹಲವಾರು ಪ್ರಶಸ್ತಿಗಳು ಇವರ ಹಿರಿಮೆಗೆ ದಾಖಲೆಯಾಗಿದೆ. ಜೂನಿಯರ್ ಕರ್ನಾಟಿಕ್ ವೋಕಲ್, ಅದರಲ್ಲಿಯೂ ಕೂಡ ಅವರ ಹಿರಿಮೆ ಇದೆ. ಓವರ್ ಟು ಯು, ಮಧುಲಿಕಾ ಪ್ರವೀಣ್. Namaste, I am Madhulika Praveen. Today I'll be singing a patriotic song. अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है। अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है। इस धरती को स्वर्ग बनाया ऋषियों ने देकर बलिदान, उन्हीं के वंशज आज चले फिर करने को इसका निर्माण। इस धरती को स्वर्ग बनाया ऋषियों ने देकर बलिदान, उन्हीं के वंशज आज चले फिर करने को इसका निर्माण। कर्म पंथ पर आज सभी को गीता ज्ञान बुलाता है, धीरे धीरे देश हमारा आगे बढ़ता जाता है। अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है। जाति प्रांत और वर्ग भेद के भ्रम को दूर भगाना है, भूख बीमारी और बेकारी इनको आज मिटाना है। जाति प्रांत और वर्ग भेद के भ्रम को दूर भगाना है, भूख बीमारी और बेकारी इनको आज मिटाना है। एक देश का भाव जगा दे सबकी भारत माता है, धीरे धीरे देश हमारा आगे बढ़ता जाता है। अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है। हमें किसी से बैर नहीं है, हमें किसी से बीती नहीं, सभी से मिलकर काम करेंगे संगठना की रीति यही। हमें किसी से बैर नहीं है, हमें किसी से बीती नहीं, सभी से मिलकर काम करेंगे संगठना की रीति यही। नील गगन पर भगवा ध्वज लहर लहर लहराता है, धीरे धीरे देश हमारा आगे बढ़ता जाता है। अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है। अनेकता में ऐक्य मंत्र को जन जन फिर अपनाता है, धीरे धीरे देश हमारा आगे बढ़ता जाता है, आगे बढ़ता जाता है, आगे बढ़ता जाता है। I thank Disha Bharat for giving me this wonderful opportunity. ಧನ್ಯವಾದ. ಅದ್ಭುತವಾದ ಹಾಡನ್ನ ಹಾಡಿದ ಮಧುಲಿಕಾರವರಿಗೆ ಧನ್ಯವಾದಗಳು. ಮುಂದಿನ ಅಭ್ಯರ್ಥಿ ಐಶ್ವರ್ಯ ಎಲಿಜಬೆತ್, 3rd year, CMR School of Legal Studies, Bengaluru. Aishwarya has won many prizes in elocution competition, and her hobbies are speech giving, dancing, music, etc. Over to you, Aishwarya Elizabeth. Hello everyone, my name is Aishwarya and I am going to speak to you today about role of youth in making India self-reliant. Youth is the backbone of the country and our confidence that they play a pivotal role in making India the next superpower. At this time, when our world is facing a deadly pandemic, India plans to convert all these crises into an opportunity and to strengthen the fight by being more self-reliant. Our Honorable Prime Minister of India, Sri Narendra Modi, during his address to the nation on May 12, 2020, coined the term self-reliant. He called this campaign as Atmanirbhar Bharat Abhiyan. Yes, self-reliant India movement. He defined 5 pillars for this self-reliant India movement: economy, infrastructure, system, demography, and demand. He also stressed upon the fact that
It is time to become vocal for the local products to go global. In our India, all young men and women wants to be free. They want to be self-reliant and successful business persons rather than working under someone else. According to a recent survey, at least 83% of India's youth wants to start their own business. This is nothing impossible to achieve because India is blessed with an enormous era of natural resources and India has an inspirational mind. Let me just point out 5 characteristics of a good student. Being vigilant like a crow, concentrate like a crane, sleep less like a dog, eat less, and detach itself from the affections of home. My dear friends, this is high time that the youth of India adopt these 5 characters to lead Atmanirbhar Bharat Abhiyan. As I mentioned earlier, India is blessed with an enormous era of natural resources and India has an inspirational mind. Youth are not just people who can work for certain streams. They are very dynamic and they are very energetic and contribute a lot in all sectors and in all areas of development. Let me shed some light on few areas where the contribution of youth can bring massive change. Contribution of youth in our national GDP. Our Honorable Prime Minister Sri Narendra Modi once quoted in his speech, a value of a country is not estimated by the richness or by the materialistic asset. A nation can be wealthy, but what matters more is the collective intelligence and intellect of the people. Youth can create productive workforce that can make a sustainable contribution in the economic development of India. Youth can create new entrepreneurs. They actually play a very good role when it comes to MSMEs. They are very good motivators. They are very good innovators. And when it comes as motivators, they can motivate people who are struggling, who are about to give up in their process of being successful entrepreneurs. Youth are very good innovators because they come up with fresh ideas, innovations. They come up with new methods to create new products at a cheaper cost, which no one else have found. Youth can also contribute in public healthcare sectors. Youth of the nation should be well equipped and developed to face all the challenges which is coming in the future. They are like a mediator between the past and the future. So they can spread very well the awareness, consequence, and the precautionary measures to the people. These are all just few areas where youth's contribution can bring massive change. Come on, my dear friends, just tell me, when we are blessed abundantly with all these good natural resources, why we need all these imported goods? Why we need to go to abroad countries for jobs when we have all these MSMEs to provide us all the facilities? Why we should go to abroad countries for treatments when India has the best doctors and surgeons? It's time to wake up, youth of India. Thank you, Disha Bharat, for giving me this opportunity to speak. Thank you. It was an amazing speech by Aishwarya Elizabeth. Thank you for that. ಮುಂದಿನ ಅಭ್ಯರ್ಥಿ ಅಭಿಷೇಕ್ ಕುಲಕರ್ಣಿ, ಫೈನಲ್ ಇಯರ್ BSc Agriculture from the College of Agriculture, Hassan, affiliated to University of Agricultural Sciences, Bengaluru. He has won a national medal in debate at Agri Unifest held at SVVU Tirupati 2018, finalist of the Speak for India debate competition 2017, and also the winner of Agri Startup competition held at GKVK 2019. So over to you, Abhishek Kulkarni. A Suprabhat to everyone, respected viewers and all my dear friends. I feel privileged and honored to be on the platform of Disha Bharat speaking on Mahatma. A brown-skinned, thin, skinny man, barely covered with clothes, walks around the length and breadth of this country, and wherever he goes, the masses follow. He calls for a non-violent revolution against the most powerful kingdom on the face of the earth, who call themselves as they belong to the land from where sun never sets. How was this possible? Where did the man get the courage? Was the man perfect from his birth, or did he do any mistake? Or what incidents changed Mohandas Karamchand Gandhi into Mahatma Gandhi? I would like to find these answers from none other than his own autobiography, My Experiments with Truth. So here are some few of the anecdotes and experts from the autobiography of Mohandas Karamchand Gandhi. At infancy, Gandhiji was a shy,
tongue-tied man feared of almost everything, the fear of darkness being the worst form of fear among them all. Who knew this boy who fears darkness would bring light to an entire country in the future? Gandhiji, at infancy, although did many mistakes, he learned from the mistakes. So he says making mistake is not a big problem, but making the mistake again is the biggest problem. He also says freedom of doing mistake is the biggest aspect of the freedom itself. Answering the question whether Mahatma Gandhiji was perfect, the answer is no, and it is confessed by himself in his autobiography. So what incidents changed the course of life of Mohandas Karamchand Gandhi and made him into a Mahatma? I feel the days spent at London and South Africa, the latter, that is the days spent in South Africa, are very crucial. Before moving into abroad, let me narrate a story of Mahatma, a freshly graduated lawyer standing in court to fight his first case in Bombay. Going by Mahatma Gandhi's words, he has said his heart sank to his boots and would barely able to utter few words. And obviously, he lost the case. This shyful lawyer tomorrow or in the future would become the advocate of the greatest principles of ahimsa at global level. Before going to London and South Africa, he owed to his wife and also to his mother regarding his commitment towards vegetarianism and non-alcoholism and abstaining from meat. So these three became the very core principles of him to all his life. While in London, Gandhi acquainted a great deal of connection with British custom and tradition. He became a true Englishman in his dress and his behavior. The paranoia created by the London and the Western culture made him to believe that he was a British first and then an Indian, which he has also mentioned in his autobiography. Gandhiji was called to South Africa to fight a case for the rich Abdullahs, which he graciously agreed. But stepping his step on the soil of South Africa, he was introduced to the cruel discrimination of apartheid. Here goes the story of Mahatma Gandhiji, who was traveling in a train on a first-class ticket from a local station of South Africa. An Englishman enters his compartment and feels annoyed to sit beside a brown-skinned man. He immediately summons the ticket collector, who asks Gandhiji to get out of the train, for which Gandhiji obviously resists. Gandhiji was forcefully thrown out of the station. Here, young Gandhi had two options in front of him. One, being the shyful and the tongue-tied person, could have resolved back to his quarters. But the Gandhi chose the other way. He started to revolt against it and sat in a cold African winter in the stations of the South Africa. The shivering night gave Gandhi a very tremendous chills. After that, local people, masses gathered over there, and eventually, by the next day, there was a huge masses around the railway station. So it compelled the authorities to take Mahatma Gandhi in the same first-class train in the next day to the station he preferred. This made Gandhi a hero among the downtrodden in South Africa. Then followed by the Boer War and the Zulu War in the South Africa, Gandhi volunteered himself for the Natal Ambulance Services in the Natal African Congress, where he volunteered and also gave a leadership to thousands of Indians who were downtrodden in India. After the success of Boer War and Zulu War, it gave a war hero status to Gandhiji back in India. He came to India on January 9, 1915, which today we celebrate as Pravasi Bharat Divas. Upon coming to India, he was welcomed as a hero and he was given the leadership of the Indian freedom struggle. Following his history, we know the non-cooperation movement, Dandi March, Salt Satyagraha, everything under the leadership of Gandhi paved the way for the freedom which we today enjoy. Not only that, there are many list of world leaders, naming a few are Nelson Mandela, Martin Luther King Jr., who are inspired by the Mahatma Gandhi's value and also fought in their own countries based on the Gandhian principles. Now, friends, let us understand how Gandhi is relevant today. Till today, Gandhi is as relevant as he was way back in 1947. How? The President of the United States, Barack Obama, when he came to India and addressed the Lok Sabha in 2009, he says Gandhian principles are basis for his policy way back in America. And to mention other leaders, Nelson Mandela and all, they take Gandhiji as inspiration.
India is still known as the land where Gandhi was born in the Western country. So till today, Indian core philosophy or Indian identity in the Western world is because of Gandhi. So by all these incidents, we can understand or contemplate on the issue that in infancy or during the formative years, Gandhi had made many mistakes, and by learning from it, a leader was born. A leader is never born, but he is built. By the mistakes and the life practices, he has become a Mahatma and a role model to each one of us. Today, after 150 years of Gandhi being born, we stand in India where the core philosophies are because of Mahatma Gandhi. I would like to conclude my speech by saying that Mahatma Gandhi was relevant, Mahatma Gandhi is relevant, and Mahatma Gandhi will be relevant for the Indian and for the futures to come. Thank you very much. Thank you, Disha Bharat. Thank you very much. Strength does not come from physical capacity. It comes from an indomitable will. So by this, I thank Abhishek. Thank you for participating. ಮುಂದಿನ ಅಭ್ಯರ್ಥಿ ಪುಷ್ಪಲತಾ ವಿ, ಫೈನಲ್ ಇಯರ್ BCom, ಶೇಷಾದ್ರಿಪುರಂ ಕಾಲೇಜ್, ಬೆಂಗಳೂರು. ಇವರು ಸಾಕಷ್ಟು ಮ್ಯಾಗಝಿನ್ಗಳಿಗೆ, ಪುಸ್ತಕಗಳಿಗೆ ಅವರ ಕವಿತೆಗಳನ್ನ, ಲೇಖನಗಳನ್ನ ಕೊಟ್ಟಿದ್ದಾರೆ. ಅವರ ಹವ್ಯಾಸ ಕೂಡ ಅದು, ಕವಿತೆಗಳು ಹಾಗೂ ಸ್ಟೋರೀಸ್ ಗಳನ್ನ ಬರೆಯೋದೇ ಅವರ ಹವ್ಯಾಸ. ಸೊ ತಡ ಮಾಡದೆ ಕಳಿಯೋಣ. ಪುಷ್ಪಲತಾ ವಿ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ. ನನ್ನ ಕವಿತೆಯ ಶೀರ್ಷಿಕೆ ಮರಳಿ ಬಾ ಗಾಂಧಿ ತಾತ. ಕವಿತೆಯು ಹೀಗಿದೆ: ನೀ ಶ್ರಮಿಸಿ ಪಡೆ ತಂದ ಸ್ವಾತಂತ್ರ್ಯವು ಸ್ವಂತಿಕೆ ಎಂಬ ಜ್ವಾಲೆಯೊಳಗೆ ಬಿದ್ದು ಕರಗಿ ಕರಕಲಾಗುವ ಮುನ್ನ ಸೋನೆ ಮಳೆಹನಿಯಾಗಿ ತಣ್ಣಗಾಗಿಸಲು ಮರಳಿ ಬಾ ಯುಗಾಂತ್ಯದ ಯುಗ ಪುರುಷನಾಗಿ. ನೀ ಪ್ರೇರೇಪಿಸಿ ಬೆಳೆಸಿದ ಹೊಂದಾಣಿಕೆಯು ಮೇಲು ಕೀಳೆಂಬ ಅಂಟು ವ್ಯಾಧಿಗೆ ಸಿಲುಕಿ ನರಳುತ್ತ ನರಳಿಸುವ ಮುನ್ನ ವ್ಯಾಧಿ ನಿವಾರಕನಾಗಿ ಹಸಿರು ತುಂಬಲು ಮರಳಿ ಬಾ ಭಾರತದ ಸರ್ವೋತ್ತಮನಾಗಿ. ನೀ ರಚಿಸಿ ಬೋಧಿಸಿದ ಆದರ್ಶವು ದುರಾಸೆ ಎಂಬ ಪ್ರಪಾತಕ್ಕೆ ಜಾರಿ ಸರ್ವವು ಕಣ್ಮರೆಯಾಗುವ ಮುನ್ನ ಮಾರ್ಗದರ್ಶಕನಾಗಿ ಸರಿದಾರಿ ತೋರಲು ಮರಳಿ ಬಾ ಕಲಿಯುಗದ ಕರಮಚಂದ್ರನಾಗಿ. ನೂತನ ಭರತ ಖಂಡದ ರಚನೆಗಾಗಿ, ನವ ಚೈತನ್ಯದ ಸಾಮ್ರಾಜ್ಯಕ್ಕಾಗಿ, ಸಾತ್ವಿಕ ಮನಸ್ಸುಗಳ ಮರುಸೃಷ್ಟಿಗಾಗಿ, ಪ್ರತಿಯೊಂದರ ಪ್ರತಿನಿಧಿಯಾಗಿ, ದ್ವಾಪರ ಯುಗದ ಮೋಹನನಾಗಿ ಮರಳಿ ಬಾ ಗಾಂಧಿ ತಾತ, ಮರಳಿ ಬಾ. ಇಂತಹ ಒಂದು ಅಮೂಲ್ಯವಾದ ಅವಕಾಶ ನೀಡಿದಂತಹ ದಿಶಾ ಭಾರತಿಗೂ ಹಾಗೂ ಎಲ್ಲರಿಗೂ ವಂದನೆಗಳು. ಧನ್ಯವಾದ ಪುಷ್ಪಲತಾರವರೇ. ಮುಂದಿನ ಅಭ್ಯರ್ಥಿ ಕಿರಣ್ ಕುಮಾರ್ ದೊಡ್ಡಮನಿ, BCA ಫೈನಲ್ ಇಯರ್, KLE GH ಕಾಲೇಜ್, ಹಾವೇರಿ. KLE ಗೋಲ್ಡ್ ಮೆಡಲ್ ಫಾರ್ ನ್ಯಾಷನಲ್ ಲೆವೆಲ್ ಅಚೀವ್ಮೆಂಟ್ಸ್, ರನ್ನರ್ ಅಪ್ ಫಾರ್ ಸ್ಪೀಕ್ ಫಾರ್ ಇಂಡಿಯಾ 2019, represented Karnataka state at National Youth Parliament Festival 2019 held at Delhi. Reading books, acting, writing is their hobby. So please welcome Kiran Kumar Doddamani. Over to you. ಥ್ಯಾಂಕ್ ಯು ಚಂದನ್ ವಶಿಷ್ಠ ಅವರೇ. ಆತ್ಮೀಯ ಮಿತ್ರರೇ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತೇನೆ. ಮಿತ್ರರೇ, ಈ ಇಡೀ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಇಡೀ ಜಗತ್ತಿಗೆ ಶಾಂತಿಯ ಮೂಲಕವೇ ಸ್ವತಂತ್ರವನ್ನ ಪಡಿಬಹುದು ಅಂತ ಹೇಳಿ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂತನೊಬ್ಬನ ಬಗ್ಗೆ ನಾನು ಇವತ್ತು ಮಾತಾಡ್ಲಿಕ್ಕಿದ್ದೇನೆ. ಮಿತ್ರರೇ, ಇಡೀ ಜಗತ್ತಿನ ರಾಷ್ಟ್ರಗಳು ಕೇವಲ ಕ್ರಾಂತಿಯಿಂದ ಮಾತ್ರ ಸ್ವತಂತ್ರವನ್ನ ಪಡಿಬಹುದು, ಹಾಗೇನೆ ರಕ್ತಕ್ಕೆ ರಕ್ತವೇ ಉತ್ತರ ಅಂತ ಹೇಳಿ ಹೇಳ್ತಾ ಇದ್ವು. ಅಂತಹ ಸಂದರ್ಭದಲ್ಲಿ ಶಾಂತಿ, ಅಹಿಂಸೆ, ಸತ್ಯಾಗ್ರಹದ ಮೂಲಕವೂ ಸ್ವತಂತ್ರವನ್ನ ಪಡಿಬಹುದು ಅಂತ ಹೇಳಿ ತಿಳಿಸಿಕೊಟ್ಟಿರ್ತಕ್ಕಂತಹ ಶ್ರೇಷ್ಠ ಸಂತ ಅಂತಂದ್ರೆ ಅದು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ. ಯಾವ ಮೋಹನದಾಸ ಮಹಾತ್ಮನಾಗಿ ಪರಿವರ್ತನೆಯಾದ್ನೋ ಆ ಕಥೆಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವನ್ನ ಇವತ್ತ ನಾನು ಮಾಡ್ಲಿಕ್ಕಿದ್ದೇನೆ. ಮಿತ್ರರೇ, ಈ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ 1915 ಜನವರಿ 9 ಪಾದಾರ್ಪಣೆಯನ್ನ ಮಾಡಿದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಭಾರತದ ಸ್ವತಂತ್ರ ಹೋರಾಟಕ್ಕೆ ಪಾದಾರ್ಪಣೆಯನ್ನ ಮಾಡಿ ಆದ್ಮೇಲೆ 1916 ಸಾಬರಮತಿಯಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. 1917
ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಇಂಡಿಗೋ ಬಳಿಯ ಮೇಲೆ ವಿಧಿಸಿರ್ತಕ್ಕಂತಹ ತೆರಿಗೆ ವಿರುದ್ಧ ಹೋರಾಟವನ್ನ ಮಾಡಿ ಚಂಪಾರಣ್ಯ ಸತ್ಯಾಗ್ರಹದ ಲೀಡ್ ಅನ್ನ ತೆಗೆದುಕೊಂಡಿದ್ದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಖೇಡಾ ಸತ್ಯಾಗ್ರಹ 1918ರಲ್ಲಿ ಖೇಡಾ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಈ ರಾಷ್ಟ್ರದ ರೈತರಿಗೆ ಬೆಳೆ ವೈಫಲ್ಯವಾದಾಗ ತೆರಿಗೆಯನ್ನ ಹೆಚ್ಚಾಗಿ ಸುಲಿಗೆ ಮಾಡ್ತಾ ಇದ್ದರು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಧ್ವನಿಯನ್ನ ಎತ್ತಿದ್ದವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಂತರ 1919ರಲ್ಲಿ ಟರ್ಕಿಯ ವಿರುದ್ಧ ಪ್ರಾರಂಭವಾಗಿರ್ತಕ್ಕಂತಹ ಖಿಲಾಫತ್ ಚಳವಳಿಯಲ್ಲೂ ಕೂಡ ಗಾಂಧೀಜಿಯವರು ಭಾಗವಹಿಸಿದ್ರು. ಅಷ್ಟೇ ಅಲ್ಲ, 1920ರಲ್ಲಿ ಯಾವ ಜಲಿಯನ್ ವಾಲಾಬಾಗ್ದಲ್ಲಿ ಬರ್ಬರ ಹತ್ಯಾಕಾಂಡ ನಡೀತೋ ಅದರ ವಿರುದ್ಧವಾಗಿ ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಜಗತ್ತಿನ ರಾಷ್ಟ್ರಗಳಲ್ಲಿ ಹಾಗೆ ವಿದೇಶಿ ಪರಂಪರೆಯನ್ನ ತಾವು ಹಾಸುಹೊಕ್ಕಾಗಿಸಿಕೊಂಡಿರ್ತಕ್ಕಂಥ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಒಂದು ಪ್ರೇರಣೆಯನ್ನ ಪಡೆದುಕೊಂಡ್ರು. ಹಾಗೆ ಒಂದು ಶಪಥವನ್ನ ಮಾಡಿದ್ರು. ಏನು ಅಂದ್ರೆ, ಇನ್ನು ಮುಂದೆ ನಾನು ವಿದೇಶಿ ವಸ್ತುಗಳನ್ನ ಬಳಕೆ ಮಾಡೋದಿಲ್ಲ ಅಂತ ಹೇಳಿ ಅವರು ದೇಶಿ ವಸ್ತುಗಳನ್ನ ಬಳಕೆ ಮಾಡ್ಲಿಕ್ಕೆ ಕರೆಯನ್ನ ಕೊಟ್ರು. ಎಲ್ಲ ಮುಂದೆ 1930ರಲ್ಲಿ ಉಪ್ಪಿನ ಮೇಲೆ ಟ್ಯಾಕ್ಸ್ ಅನ್ನ ವಿಧಿಸಿದ್ರು ಬ್ರಿಟಿಷರು ಅಂತ ಹೇಳಿ ದಂಡಿ ಸತ್ಯಾಗ್ರಹವನ್ನ ಮಾಡೋದ್ರ ಮೂಲಕ ತಮ್ಮ ಸಾಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆ ಮೂಲಕ ತಾವು ಚಲಿಸಿಕೊಂಡು ಹೋಗಿ ಅಲ್ಲಿ ಅವರು ಉಪ್ಪನ್ನ ತಯಾರಿಸುವುದರ ಮೂಲಕ ದಂಡಿ ಸತ್ಯಾಗ್ರಹವನ್ನ ಮಾಡಿದ್ರು. ನಂತರ ಭಾರತದ ಸ್ವತಂತ್ರ ಹೋರಾಟದಲ್ಲಿಯೇ ಅತ್ಯಂತ ದೊಡ್ಡ ಚಳವಳಿ ಅನ್ಸ್ಕೊಂಡಿರ್ತಕ್ಕಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ್ ಚೋಡೋ ಆಂದೋಲನವನ್ನ 1942ರಲ್ಲಿ ಆರಂಭಿಸಿದ್ರು. ಕಾಕತಾಳೀಯ ಅನ್ನುವಂತೆ ಇವತ್ತಿಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ 58 ವರ್ಷಗಳು ಸಂದಿವೆ. ಅಂತಹ ದಿನದಂದು ಈ ರಾಷ್ಟ್ರಭಕ್ತ ಸಂತನನ್ನ ನೆನೆಯುವುದು ನನಗಂತೂ ಹೆಮ್ಮೆಯ ವಿಚಾರ ಅಂತ ಅನ್ಸುತ್ತೆ. ಯಾಕೆ ಮೋಹನದಾಸ ಮಹಾತ್ಮ ಆದ ಅನ್ಲಿಕ್ಕೆ 2 ಉದಾಹರಣೆಗಳನ್ನ ನಾನು ನಿಮ್ಮ ಎದುರುಗಡೆ ಕೊಡ್ತೇನೆ. ಆಫ್ರಿಕಾದಲ್ಲಿ ಹೋರಾಟ ಮಾಡ್ಬೇಕಾದಾಗ ಗಾಂಧೀಜಿಯವರು ಒಂದು ಹೋರಾಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಒಬ್ಬರು ಹೇಳ್ತಾರೆ, ನೀವು ಇಲ್ಲಿ ಹೋರಾಟವನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ. ಆದ್ರೆ ಗಾಂಧೀಜಿ ಕೇಳದೇ ಇಲ್ಲ, ನಾನು ಇಲ್ಲಿ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ಸತ್ಯಾಗ್ರಹವನ್ನ ಮಾಡ್ತಾ ಕೂತಿರ್ಬೇಕಾದಾಗ ಮೋಹನ್ ದಾಸರಿಗೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಬಂದು ತಮ್ಮ ಬರಿಯ ಗಾಲಿನಿಂದ ಅವರಿಗೆ ಜಾಡಿಸಿ ಒದ್ದಾಗ ಗಾಂಧೀಜಿಯವರು ಸುಮ್ಮನೆ ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ರು. ಅವರು ಮುಂದೆ ಅವರನ್ನ ಎಳೆದುಕೊಂಡು ಹೋಗಿ ಸೆರೆವಾಸಕ್ಕೆ ಹಾಕಿ ಆದ ಮೇಲೆ ಅಲ್ಲಿ ಖೈದಿಗಳಿಗೆ ಒಂದು ಕರಕುಶಲತೆಯನ್ನ ಕಲಿಸ್ತಾ ಇದ್ರು. ಚಪ್ಪಲಿ ಹೊಲಿಯೋದನ್ನ ಗಾಂಧೀಜಿಯವರಿಗೂ ಕೂಡ ಕಲಿಸಿಕೊಡ್ತಾರೆ. ಹೀಗೆ ಗಾಂಧೀಜಿಯವರು ತಮ್ಮ ಕಲಿತಿರ್ತಕ್ಕಂತಹ ವಿದ್ಯೆಯಿಂದ ಚಪ್ಪಲಿಯನ್ನ ಹೊಲಿದು ನಂತರ ಹೊರಗಡೆ ಬರಬೇಕಾದಾಗ ಆ ಬ್ರಿಟಿಷ್ ಅಧಿಕಾರಿಯ ಪಾದದಡಿಯಲ್ಲಿಟ್ಟು ಹೇಳಿದ್ರಂತೆ, ನೋಡಿ, ನೀವು ಬರಿಯ ಗಾಲಿನಿಂದ ಒದ್ದಿದ್ರಿಂದಾಗಿ ನಿಮ್ ಕಾಲಿಗೆ ಪಾಪ ನೋವಾಗಿರ್ಬೋದು, ಹೀಗಾಗಿ ನೀವು ಮುಂದಿನ ಬಾರಿ ಒದಿಬೇಕು ಅಂತಾದ್ರೆ ಈ ಚಪ್ಪಲಿಗಳನ್ನ ಹಾಕೊಂಡು ಒದಿರಿ, ಆಗ ನಿಮ್ಮ ಕಾಲುಗಳಿಗೂ ನೋವಾಗೋದಿಲ್ಲ ಅಂತ ಹೇಳಿ. ಹೀಗಾಗಿ ಮೋಹನದಾಸ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಆಯ್ತು. ಎಂಥ ಶ್ರೇಷ್ಠವಾಗಿರ್ತಕ್ಕಂತಹ ಚಿಂತನೆ ಮೋಹನ್ ದಾಸರದಾಗಿತ್ತು, ವಿಚಾರ ಮಾಡಿ ಮಿತ್ರರೆ. ಹಾಗೆ ತುಂಬಾ ಜನ ಈ ರಾಷ್ಟ್ರದ ವಿಭಜನೆಗೆ ಗಾಂಧೀಜಿಯವರೇ ಕಾರಣ ಅಂತ ಹೇಳ್ತಾರೆ. ಗಾಂಧೀಜಿ ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ಶ್ರೇಷ್ಠ ಪಾತ್ರವನ್ನ ವಹಿಸಿದ್ರು ಕೂಡ ಈ ರಾಷ್ಟ್ರದ ವಿಭಜನೆಗೆ ಗಾಂಧಿ ಕಾರಣ ಅಂತ ಹೇಳಿ ತುಂಬಾ ಜನ ಅವರನ್ನ ದೂಷಣೆ ಮಾಡ್ತಾರೆ. ಆದರೆ ಮಿತ್ರರೆ, ಗೊತ್ತಿರ್ಲಿ, ಈ ರಾಷ್ಟ್ರಕ್ಕೆ ಸ್ವತಂತ್ರ ದೊರೆತ ದಿನ 1947 ಆಗಸ್ಟ್ 15ರಂದು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನ ಮಾಡಿ ಇಡೀ ದೇಶ ಸ್ವತಂತ್ರದ ಉತ್ಸವವನ್ನ ಆಚರಣೆ ಮಾಡ್ಬೇಕಾದಾಗ, ಸಂಭ್ರಮಿಸ್ತಾ ಇರಬೇಕಾದಾಗ ಗಾಂಧೀಜಿ ಮಾತ್ರ ತಮ್ಮ ಆಶ್ರಮದಲ್ಲಿ ದೂರದಲ್ಲಿ ಉಳ್ಕೊಂಡು ಖೇದವನ್ನ ತಮ್ಮ ಮನಸ್ಸಿನಲ್ಲಿ ಅನುಭವಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಅವ್ರು ಹೇಳಿದ್ರು, ನನ್ನ ರಾಷ್ಟ್ರದ ವಿಭಜನೆ ನನ್ನ ಕಾರಣದಿಂದ ಆಯ್ತು ಅನ್ನೋದಕ್ಕೋಸ್ಕರವಾಗಿ, ಹಾಗೆ ಈ ರಾಷ್ಟ್ರದ ಆಂತರಿಕ ಕಲಹಗಳಿಂದಾಗಿ ಈ ರಾಷ್ಟ್ರವನ್ನ ಒಡಿಬೇಕಾಯ್ತು ಅಂತ ಹೇಳಿ ಏನು ಬಂತೋ, ಹೀಗಾಗಿ ನನಗೆ ತುಂಬಾ ಖೇದ ಆಗ್ತಾ ಇದೆ, ಈ ರಾಷ್ಟ್ರವನ್ನ ಒಡಿಲಿಕ್ಕೆ ನಾನು ಕೂಡ ಕಾರಣನಾದ್ನಲ್ಲ ಅಂತ ಹೇಳಿ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳಿ ಗಾಂಧೀಜಿ ಅವರು ವ್ಯಥೆಯನ್ನ ಪಡ್ತಾ ಇದ್ರಂತ್ರಿ. ಎಂತಹ ಶ್ರೇಷ್ಠ ಸಂತ! ಈ ರಾಷ್ಟ್ರ ಯಾರದ್ದೋ ಕಾರಣಕ್ಕಾಗಿ ಡಿವೈಡ್ ಆದ್ರೂ ಕೂಡ ತಾನೇ ಅದಕ್ಕೆ ಕಾರಣ ಅಂತ ಹೇಳಿ ಗಾಂಧೀಜಿ ಖೇದವನ್ನ ಅನುಭವಿಸ್ತಾ ಇದ್ರಲ್ಲ, ಹೀಗಾಗಿ ಗಾಂಧೀಜಿ ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಮಿತ್ರರೆ, ಈ ರಾಷ್ಟ್ರದಲ್ಲಿ ಗಾಂಧೀಜಿ ಯಾಕೆ ಅಷ್ಟು ದೊಡ್ಡ ನಾಯಕನಾಗಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಹಳ್ಳಿಗೆ ಸಂಚರಿಸಿ ಜನರನ್ನ ಸಂಘಟಿಸುವಂತ ಕೆಲಸವನ್ನ ಮಾಡಿದ್ರಲ್ಲ, ಜನರನ್ನ ಈ ರಾಷ್ಟ್ರದ ಹೋರಾಟಕ್ಕಾಗಿ, ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸೇರುವಂತೆ ಪ್ರೇರೇಪಿಸಿದ್ರಲ್ಲ, ಹೀಗಾಗಿ ಅವರು ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಬಾಲ್ಯದಲ್ಲಿ ತುಂಬಾ ಚಟಾದಿಗಳನ್ನ ಕಲ್ತಿದ್ದಂತಹ ಮೋಹನದಾಸ 2 ನಾಟಕಗಳಿಂದ ಪ್ರಭಾವಿತರಾಗಿದ್ರು ಅಂತ ಹೇಳಿ ನಮ್ಗೆ ಯಾವಾಗ್ಲೂ ಗೊತ್ತಿದೆ. ಅದು ಒಂದು ಸತ್ಯ ಹರಿಶ್ಚಂದ್ರ ನಾಟಕ, ಇನ್ನೊಂದು ಶ್ರವಣ ಕುಮಾರನ ನಾಟಕ ಅಂತ ಹೇಳಿ. ಈ 2 ನಾಟಕಗಳಿಂದ ಪ್ರಭಾವಿತರಾಗಿ ಅವರು ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವಂತೆ ಪ್ರೇರಣೆಯನ್ನ ಪಡ್ಕೊಂಡು, ಅಷ್ಟೇ ಅಲ್ಲ, ಜಾನ್ ರಸ್ಕಿನ್ ರವರ ಅಂಟು ದಿ ಲಾಸ್ಟ್ ಅಂತಕ್ಕಂತಹ ಕೃತಿ, ಹಾಗೆ ಟಾಲ್ಸ್ಟಾಯರ ಬರಹಗಳು ಇವರ ಮೇಲೆ ಪ್ರಭಾವವನ್ನ ಬೀರಿದ್ದರ ಕಾರಣದಿಂದಾಗಿ ಇವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಕೇವಲ ಸ್ವತಂತ್ರ ಹೋರಾಟದಲ್ಲಷ್ಟೇ ಅಲ್ಲ,
ಮಹಿಳಾ ಸಮಾನತೆ, ತತ್ವಶಾಸ್ತ್ರ, ಆಧ್ಯಾತ್ಮ, ರಾಜಕೀಯ, ಶಿಕ್ಷಣ, ಧರ್ಮ, ಜಾತ್ಯತೀತತೆ ಎಲ್ಲವುದರಲ್ಲೂ ಕೂಡ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನ ಕೊಟ್ಟರು, ತಮ್ಮದೇ ಆಗಿರ್ತಕ್ಕಂಥ ಶ್ರೇಷ್ಠ ವಿಚಾರಗಳನ್ನ ಜಗತ್ತಿಗೆ ಕೊಟ್ಟರು. ಹೀಗಾಗಿ ಇವತ್ತಿಗೂ ಜಗತ್ತಿನ ರಾಷ್ಟ್ರಗಳು ಭಾರತವನ್ನ ಗಾಂಧೀಜಿಯ ಕಾರಣದಿಂದಾಗಿ ಗುರುತಿಸ್ತವೆ ಮಿತ್ರರೆ. ನಾನು ತುಂಬಾ ಸಾರಿ ವಿಚಾರ ಮಾಡ್ಬೇಕಾದಾಗ ಗಾಂಧೀಜಿಯ ಬಗ್ಗೆ ಹೆಮ್ಮೆ ಯಾಕೆ ಅನ್ನಿಸ್ತದೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಕೆಲವರಿಗೆ ಭಾರತದ ಯಾವ ನಾಯಕರ ಪರಿಚಯ ಇಲ್ಲದೆ ಇದ್ರೂ ಕೂಡ ಗಾಂಧೀಜಿಯವರ ಪರಿಚಯ ಇದೆ. ಅದನ್ನ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಕೂಡ ಹೇಳ್ತಾರೆ. ಇವತ್ತು ಅಮೆರಿಕಾದಲ್ಲಿ ನನ್ನ ರಾಷ್ಟ್ರದಲ್ಲಿ ನಾನೇನು ಸಮಾನತೆಯ ಪಾಠವನ್ನ ಬೋಧನೆ ಮಾಡ್ತಾ ಇದ್ದೀನೋ ಅಥವಾ ಸಮಾನತೆ ಅಂತ ಹೇಳಿ ಅಜೆಂಡಾವನ್ನ ಎತ್ಕೊಂಡಿದ್ದೀನೋ ಅದಕ್ಕೆ ಮೂಲ ಪ್ರೇರಣೆ ಯಾರು ಅಂತಂದ್ರೆ ಮಹಾತ್ಮ ಗಾಂಧಿ ಅಂತ ಹೇಳಿ. ಇಂತಹ ಶ್ರೇಷ್ಠ ಸಂತನನ್ನ ನಾವು ಪಡೆದಿದ್ದು ನಿಜಕ್ಕೂ ಕೂಡ ಧನ್ಯ ಅಂತ ಅನ್ಸುತ್ತೆ. ಹೀಗಾಗಿ ಈ ಭಾರತ ಅಂತಹ ಸಂತನನ್ನ ಹೊಂದಲಿಕ್ಕೆ ಪುಣ್ಯ ಮಾಡಿತ್ತು ಅಂತ ಹೇಳಿ ನನಗೆ ಯಾವಾಗ್ಲೂ ಕೂಡ ಅನ್ಸುತ್ತೆ. ಬುದ್ಧ ಬಸವರನ್ನ ಬಿಟ್ರೆ ನಂತರ ಅವರು ಗಾಂಧಿಯ ರೂಪದಲ್ಲಿ ಅವತಾರವನ್ನ ತಾಳಿದ್ರು ಅಂತ ಹೇಳಿ ನನಗೆ ಯಾವಾಗ್ಲೂ ಕೂಡ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಬುದ್ಧನು ಕೂಡ ಅಹಿಂಸೆ ಮತ್ತು ಶಾಂತಿಯ ಮಂತ್ರವನ್ನ ಜಪಿಸಿದ, ಬಸವ ಕೂಡ ಶಾಂತಿ, ಅಹಿಂಸೆ, ಸತ್ಯದ ಮಂತ್ರವನ್ನ ಜಪಿಸಿದ. ಅದೇ ರೀತಿಯಾಗಿ ಗಾಂಧಿ ಕೂಡ ಸತ್ಯ, ಶಾಂತಿ, ಅಹಿಂಸೆ, ಸತ್ಯಾಗ್ರಹಗಳ ಮಂತ್ರವನ್ನ ಜಪಿಸುವ ಮೂಲಕ ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನ ತಂದು ಕೊಡಲಿ ಹೋರಾಟ ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಮೈಲಿಗಳನ್ನ ಸೃಷ್ಟಿಸಿರ್ತಕ್ಕಂಥವರು. ಇಂತಹ ಶ್ರೇಷ್ಠ ಸಂತನನ್ನ ಪಡೆದಿರ್ತಕ್ಕಂತಹ ನಾವು ಧನ್ಯರು. ಹಾಗೆ ಇವತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ 58ನೇ ವರ್ಷಾಚರಣೆ ಆಗಿದ್ರಿಂದ ತಮ್ಮೆಲ್ಲರಿಗೂ ಕೂಡ ಅದರ ಶುಭಾಶಯಗಳನ್ನ ಕೊಡ್ತಾ ಈವರೆಗೆ ಇಂತಹ ಶ್ರೇಷ್ಠ ಸಂತನೊಬ್ಬನ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ದಿಶಾ ಭಾರತ ತಂಡಕ್ಕೆ ಅತ್ಯಂತ ಶ್ರದ್ಧಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಈವರೆಗೆ ತನ್ಮಯತೆಯಿಂದ ಆಲಿಸಿರ್ತಕ್ಕಂತಹ ಎಲ್ಲ ರಾಷ್ಟ್ರಭಕ್ತ ಸಂತರಿಗೆ ಹಾಗೂ ಮಾತಾ ಭಗಿನಿಯರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ವಂದೇ ಮಾತರಂ, ಜೈ ಹಿಂದ್. ಜೀವನದ ಮೌಲ್ಯಗಳನ್ನ ಕಥಾ ನಿರೂಪಣೆ ಒಳಗೆ ಸೇರಿಸಿದ ರೀತಿ ಅದ್ಭುತವಾಗಿತ್ತು ಕಿರಣ್ ಕುಮಾರ್ ಅವರೇ, ಧನ್ಯವಾದ. ಮುಂದಿನ ಅಭ್ಯರ್ಥಿ ಐಶ್ವರ್ಯ ಯು, ಫಸ್ಟ್ ಇಯರ್ BSc, ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್, ಮಲ್ಲೇಶ್ವರಂ, ಬೆಂಗಳೂರು. ಇವರು ಸಾಕಷ್ಟು ಇಂಟರ್ ಕಾಲೇಜ್ ಕಾಂಪಿಟಿಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹಾಗೆ ಅವಾರ್ಡ್ಸ್ ಕೂಡ ಗೆದ್ದಿದ್ದಾರೆ. ಸಂಗೀತ, ಪುಸ್ತಕ ಓದೋದು, ಬರವಣಿಗೆ ಇವರ ಹವ್ಯಾಸ. ಐಶ್ವರ್ಯ ಯು, ಓವರ್ ಟು ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ. ಲಾ 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 ಹೇ ಹೇ. ಶ್ರಾವಣ ಮಾಸಕ್ಕೆ ಶ್ರವಣಕ್ಕೆ ಸಾರಿತು ಭಾರತ ಮಾತೆಯ ಹೊಸ ಶ್ರುತಿ, ಹೊಸ ಶ್ರುತಿ. ಜನವೇ ರಾಷ್ಟ್ರವು, ರಾಷ್ಟ್ರವೇ ಜನವು, ಸಾರ್ವಭೌಮ ಮಾನವನ ಶ್ರುತಿ, ಮಾನವನ ಶ್ರುತಿ. ಲಾ 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 ಹೇ ಹೇ. ದೇವರಾಶವೇ ಭೂಮಂಡಲವು, ದೇವರಾಶವೇ ಭೂಮಂಡಲವು, ಭಾರತ ಮಾತೆಯು ಅದರ ಮರಿ, ಅದರ ಮರಿ. ಮಾನವ ಕೋಟಿಯ ಪಾಲಕ ಬಾಲಕ, ಭಾರತೀಯ ಜನನರ ನಾರಿ, ಜನನರ ನಾರಿ. ಲಾ 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 ಹೇ ಹೇ. ಜಯ ಭಾರತಕ್ಕೆ, ಜಯ ಭಾರತಿಗೆ, ಜಯವಾಗಲಿ ವಿಶ್ವನಾಥ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಭಾರತಕ್ಕೆ, ಜಯ ಭಾರತಿಗೆ, ಜಯವಾಗಲಿ ವಿಶ್ವನಾಥ. ಜನಗಣ ಮನ ಭಾರತ ಭಾಗ್ಯ ವಿಧಾತ. ಲಾ 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 ಹೇ ಹೇ. ಅಜ್ಞಾನದ ಬಲ ಅಹಂಕಾರ ಜ್ವರ ನೆತ್ತಿಗೇರದಿರಲಿ, ಹೃದಯ ವಿಕಾಸದ ವಸಂತ ಮಾಸದ ನವಯುಗವೇ ಅದು. ಅಹಂಕಾರ ಜ್ವರ ನೆತ್ತಿಗೇರದಿರಲಿ, ಹೃದಯ ವಿಕಾಸದ ವಸಂತ ಮಾಸದ ನವಯುಗವೇ ಅದು ತರಲಿ. ಲಾ ಲಾ ಲಾ
la 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 hey hey श्रावण मास के श्रवण के सारितु भारत मातेय हो संस्कृति जनवीर राष्ट्रवु राष्ट्र विजनवु सार्वभौम मानवन श्रुति ला 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 हे हे ಅವಕಾಶ ನೀಡಿದ ದಿಶಾ ಟೀಮ್ ಅವರಿಗೆ ನನ್ನ ವಂದನೆಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಥ್ಯಾಂಕ್ ಯು. ಅದ್ಭುತವಾದ ಹಾಡು, ಧನ್ಯವಾದ ಐಶ್ವರ್ಯರವರೇ. ಮುಂದಿನ ಅಭ್ಯರ್ಥಿ ರಿಷಬ್ ಎಸ್, 8ನೇ ತರಗತಿ, BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಕಿಡೋದವಾರ್, 2016 ಆಲ್ ಇಂಡಿಯಾ ರ್ಯಾಂಕ್ 2 and also participated for speeching competition in ISRO and sports speech ಇವೆಲ್ಲವೂ ಇವರ ಹವ್ಯಾಸವಾಗಿದೆ. Rishabh, yes, over to you. Good morning to all the people viewing this video. I am Rishabh of BGS National Public School, and today I am going to be giving a speech for the topic Vocal for Local. Now, what is this Vocal for Local? Vocal for Local is a concept which first started with the Swadeshi awareness movement as part of the Indian independence movement. Now, many of us might be familiar with the term Charka of Gandhiji. It was also known as a spinning wheel, and he used it to make his own clothes. Now, the Swadeshi awareness movement or the Indian independence movement, it was first started by none other than the great Gandhiji himself. He basically started it to take control over the British Empire, and he said we can do this by creating our own fabrics as well as garments. Now, in a bid to increase the economy due to the coronavirus, which has led to the lockdown, the Prime Minister has announced the Vocal for Local agenda and said to use made in India products to make India Atmanirbhar or self-reliant. In fact, various platforms have come forward to overcome this situation. So here are a few platforms that are helping India to become Atmanirbhar. Trade India. It is an online marketplace that is strengthening the Vocal for Local agenda by providing a trustworthy platform to the local buyers as well as sellers. ShopClues. The online marketplace ShopClues has introduced the Atmanirbhar section on its platform that includes locally made products across different categories such as fashion, footwear, home and kitchen accessories, electronics, watches, as well as groceries. There are also several measures that the finance minister has taken specifically considering local brands. So here are a few local brands that may have an upper hand in getting the Vocal for Local initiative. Patanjali Ayurveda Limited. It is a goods company that is headquartered in Uttarakhand. It manufactures mineral and herbal products. Patanjali initially originated to sell Ayurvedic products with the latest technology. Patanjali also has environment-friendly products. Fab India. The Indian store Fab India sells clothes, fabrics, as well as ethnic wear. Did you know Fab India also has personal care products, organic foods, as well as jewelry? Pali Products Limited. It is an Indian food production company that sells biscuits with the famous brand name of Parle-G. Apart from this, there are all Indian brands such as Dabur India, Parachute Coconut Oil, Amul, which is a big dairy brand in India, Bisteri, packed and mineral drinking water. Now, coming to the summary, I would like to say the Vocal for Local initiative will help to promote the small and medium enterprises, especially all the local businesses that have faced the severe burn of lockdown in the past 2 months. It will also help many people to get jobs. But now a question arises: what can the youth do to help India to become self-reliant? But actually, there are a few things that we can do to make India self-reliant. So we need to replace the non-Indian brands with the ones that are made in India. For example, we can use Indian-made cloth brands such as Peter England, Louis Philippi, Allen Solly, Raymond, etc. I know these brands do not sound like they are Indian brands, but actually they are Indian brands. Next is Lace. I'm sure we all would have heard this name, right? But this is not actually an Indian brand. So we can try to substitute this with Bingo.
So these are the ways where we youth can help to change India and increase the economy. So I would like to end my speech saying that in times of this crisis, the vocal has fulfilled our demands. The vocal has saved us. The local is just not our need. It is our responsibility also. Thank you, Disha Bharat, for giving me this opportunity. ಧನ್ಯವಾದಗಳು. It was an amazing speech by Rishabh. Thank you for that. ಮುಂದಿನ ಅಭ್ಯರ್ಥಿ ಅನುಶ್ರೀ ಆರ್, ಸೆಕೆಂಡ್ ಇಯರ್, ಎಪಿಎಸ್ ಕಾಲೇಜ್ ಆಫ್ ಕಾಮರ್ಸ್, ಬೆಂಗಳೂರು. ಅವರು ಜೂನಿಯರ್ನ ಮುಗಿಸಿದರೆ ಭರತನಾಟ್ಯಂ ಹಾಗೂ ಶಾಸ್ತ್ರೀಯ ಸಂಗೀತಗಳಲ್ಲಿ. ಅವರಿಗೆ ಚೈತ್ರಶ್ರೀ ಪ್ರಶಸ್ತಿ, ವಿಶ್ವಕಲಾರತ್ನ ಪ್ರಶಸ್ತಿ, ಸ್ಟೇಟ್ ಲೆವೆಲ್ ಪ್ರತಿಭಾ ಪುರಸ್ಕಾರ, ಸುವರ್ಣ ನೃತ್ಯ ಶ್ರೀ, ವಿಶ್ವಚೇತನ ಹಾಗೂ ಮುಂತಾದ ಪ್ರಶಸ್ತಿಗಳನ್ನ ಅವ್ರು ಪಡ್ಕೊಂಡಿದ್ದಾರೆ. ಅನುಶ್ರೀ ಆರ್, ಓವರ್ ಟು ಯು.
ಇಂತಹ ಒಂದು ಅಭೂತಪೂರ್ವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ದಿಶಾ ಸಂಸ್ಥೆಯ ಎಲ್ಲಾ ರೂವಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದ್ಭುತವಾದ ನೃತ್ಯ ಅನುಶ್ರೀರವರೇ, ಧನ್ಯವಾದಗಳು. ವಿಒ ಚಿದಂಬರಂ ಪಿಳ್ಳೈ ಬಹಳಷ್ಟು ಜನರಿಗೆ ಕೇಳದ ಹೆಸರಿದು. ಭಾರತದ ಫಸ್ಟ್ ಇಂಡಿಜಿನಸ್ ಶಿಪ್ಪಿಂಗ್ ಸರ್ವಿಸ್ ಶುರು ಮಾಡಿದ ಸ್ವತಂತ್ರ ಹೋರಾಟಗಾರ, ಒನ್ ಆಫ್ ದ ಅನ್ಸಂಗ್ ಹೀರೋಸ್ ಆಫ್ ಅವರ್ ಫ್ರೀಡಮ್ ಸ್ಟ್ರಗಲ್. ಇವರ ಬಗ್ಗೆ ಮಾತನಾಡಲು ಕ್ಷಮಾ ನರ್ಗುಂದ್ ಮ್ಯಾಮ್, an advocate by profession, social activist who is volunteering in several organizations. She is also one of the trustees in Disha Bharat. Over to you, Kshama ma'am. ನಮಸ್ಕಾರ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಫೇಸ್ಬುಕ್ನ ಮುಖಾಂತರ ನೆರೆದಿರುವ ಅನೇಕ ವೀಕ್ಷಕರೇ ಮತ್ತು ಅನೇಕ ನನ್ನ ಹಿರಿಯರೇ, ಸ್ವಾತಂತ್ರ್ಯ ದಿವಸದ ಪ್ರಯುಕ್ತ ನಡೆಯುತ್ತಿರುವ ಈ 15 ದಿನಗಳ ಹಬ್ಬಕ್ಕೆ ತಮಗೆ ಸ್ವಾಗತ. ಈ ಹಬ್ಬದಲ್ಲಿ ಚಿದಂಬರಂ ಪಿಳ್ಳೈಯವರನ್ನ ನೆನಪಿಸಿಕೊಡುವಂತಹ ಕಾರ್ಯ ನನ್ನದಾಗಿದೆ. ಒಂದು ಕಥೆಯನ್ನ ಹೇಳುತ್ತಾ ಹೋಗ್ತೇನೆ. ಪಂಚಾಲಂ ಕುರುಚಿ ಅನ್ನುವಂತಹ ಒಂದು ಊರು. ಆ ಊರಿನಲ್ಲಿ ಕಟ್ಟಾಬೊಮ್ಮನ್ ಅನ್ನುವಂತಹ ಒಬ್ಬ ರಾಜ ಬಹಳ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮೊದಲನೇ ತಮಿಳುನಾಡಿನ ರಾಜ ಅಂತಂತ ಹೇಳಿ ಕಟ್ಟಾಬೊಮ್ಮನಿಗೆ ಹೆಸರುಂಟು. ಆ ರಾಜ್ಯದ ಬಹಳ ಹತ್ತಿರದ ಒಂದು ಜಾಗ, ಅಲ್ಲಿ ನಮ್ಮ ಚಿದಂಬರಂ ಪಿಳ್ಳೈಯವರ ಜನನ ಆಗತ್ತೆ. ಅಲ್ಲಿ ಓಲಗನಾಥ ಪಿಳ್ಳೈ ಮತ್ತು ಪಿರಮಾಯಿ ಅಮ್ಮಾಳ್ ಅನ್ನುವಂತಹ ದಂಪತಿಗಳು ಇರ್ತಾರೆ. ಆ ಒಟ್ಟಪಿದರಂ ಅನ್ನುವಂತಹ ಹಳ್ಳಿ, ಆ ಒಟ್ಟಪಿದರಂ ಹಳ್ಳಿಯಲ್ಲಿ ಓಲಗನಾಥನ್ ಪಿಳ್ಳೈ, ಚಿದಂಬರಂ ಪಿಳ್ಳೈಯವರ ತಂದೆ, ಬಹಳ ಹೆಸರಾಂತ ವಕೀಲರು. ಮನೆ ಬಹಳ ಸಮೃದ್ಧವಾಗಿರುವಂತಹ ಮನೆ. ಚಿದಂಬರಂ ಪಿಳ್ಳೈ ಮೊದಲನೇ ಮಗ. ಸಂತೋಷವಾಗಿರ್ತಾರೆ. ತಾಯಿ ತಂದೆಯ ಸಂಸ್ಕಾರಗಳು ಸಿಗ್ತಾ ಇರುತ್ತೆ. ವಿಶೇಷವಾಗಿ ಅವರಿಗೆ ಅವರ ಗುರುಗಳ ಸಂಸ್ಕಾರ ಸಿಗುತ್ತೆ. ವೀರ ಪೆರುಮಾಳ್ ಅಣ್ಣಾವಿ ಅನ್ನುವರು ಅವರ ಗುರುಗಳು. ಅವರಿಗೆ ಅದ್ವೈತ ಸಿದ್ಧಾಂತದ ಬಗ್ಗೆ ಮತ್ತು ತಮಿಳ್ ಇವು ಎಲ್ಲದರ ಪಾಠವನ್ನ ಮಾಡ್ತಾ ಇರ್ತಾರೆ. ಒಬ್ಬರು ಪ್ರೈವೇಟ್ ಟ್ಯೂಟರ್ನ ಇಟ್ಕೊಂಡಿರ್ತಾರೆ. ಮಗನಿಗೆ ಆಂಗ್ಲ ಭಾಷೆಯನ್ನ ಕಲಿಸ್ಬೇಕು ಅಂತಂದು ಹೇಳಿ, ಯಾವುದೋ ಕಾರಣಕ್ಕೋಸ್ಕರ ಆ ಪ್ರೈವೇಟ್ ಟ್ಯೂಟರ್ ಇನ್ನೊಂದ್ ಒಂದಿಷ್ಟು ದಿನಗಳ ನಂತರ ಬರ್ಲಿಕ್ಕೆ ಆಗೋದಿಲ್ಲ. ಆಗ ಓಲಗನಾಥ್ ಪಿಳ್ಳೈ ಯೋಚನೆ ಮಾಡ್ತಾರೆ, ಹೌದಲ್ಲ, ನಾನು ಬರೀ ನನ್ನ ಮಗನಿಗೋಸ್ಕರ ಇಟ್ಕೊಂಡಿದ್ದೆ, ಒಂದು ಕೆಲಸ ಮಾಡ್ತೀನಿ, ಒಂದು ಶಾಲೆಯನ್ನ ಶುರು ಮಾಡ್ಬಿಡ್ತೀನಿ, ಎಲ್ಲ ಮಕ್ಕಳು ಕಲೀಲಿ ಅಂತಂತ ಹೇಳಿ ಶಾಲೆಯನ್ನ ಶುರು ಮಾಡ್ತಾರೆ. ಯೋಚನೆ ಮಾಡಿ, ಆ ಉದಾತ್ತ ಮನೋಭಾವ ರಕ್ತಗತವಾಗಿ ಬಂದಿರುವಂತಹದ್ದು, ರಕ್ತಗತವಾಗಿ ಮತ್ತು ಕ್ಷೇತ್ರದಿಂದ ಬಂದಿರುವಂತಹದ್ದು. ಆ ರಾಜ್ಯದಲ್ಲಿ ನಾವು ಕಟ್ಟಬೊಮ್ಮ ಯಾಕೆ ನಾವು ನಮ್ಮ ಕ್ಷೇತ್ರವನ್ನ, ಭರತ ಭೂಮಿಯನ್ನ ನೆನೆಸ್ಕೊಳ್ತೀವಿ ಅಂತಂದ್ರೆ, ಈ ಭೂಮಿಯಲ್ಲಿ ಅವರು ಏನು ಇದ್ದು ಹೋಗಿದಾರಲ್ಲ, ಆ ನೆಲ, ಆ ಜಲ, ಆ ಗಾಳಿ, ಅದರೊಳಗೆ ಕೆಲವೊಂದಿಷ್ಟು ಸಂಸ್ಕಾರಗಳಿರುತ್ತೆ. ಆ ಸಂಸ್ಕಾರಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟಿರುವಂಥದ್ದು. ಇಫ್ ಯು ಆರ್ ಓಪನ್ ಟು ಇಟ್ ವಿ ವಿಲ್ ಅಬ್ಸಾರ್ಬ್ ಇಟ್. ಆ ರೀತಿ ಅಬ್ಸಾರ್ಬ್ ಮಾಡಿದಂತಹ ಫ್ಯಾಮಿಲಿ ಓಲಗನಾಥ ಪಿಳ್ಳೈ ಅವರ ಫ್ಯಾಮಿಲಿ. ಅವರು ಆ ಶಾಲೆಯನ್ನ ಶುರು ಮಾಡ್ತಾರೆ. ಶಾಲೆಯನ್ನ ಶುರು ಮಾಡಿ ಅಲ್ಲಿ ಅನೇಕರಿಗೆ ಅದರಿಂದ ಪ್ರಯೋಜನ ಆಗುತ್ತೆ. ಚಿದಂಬರಂ ಪಿಳ್ಳೈ ಒಳ್ಳೆಯ ಸ್ಟೂಡೆಂಟ್, ಒಬ್ಬ ತುಂಬಾ ಚೆನ್ನಾಗಿ ಕೂತ್ಕೊಂಡು ಪಾಠ ಕಲಿಯುವಂಥವ್ರು. ಹಾಗೆ ಚೆನ್ನಾಗಿ ಓದ್ತಾರೆ. ಲಾಯರ್ ಆಗ್ತಾರೆ. ಲಾಯರ್ ಆಗಿ ತಮಿಳಿನಲ್ಲಿ ಯಾವಾಗ್ಲೂ ಅವರು ವಾದವನ್ನ ಮಂಡಿಸೋದು ತಮಿಳಿನಲ್ಲಿ ವಾದವನ್ನ ಮಂಡಿಸ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಆಂಗ್ಲ ಭಾಷೆಯಲ್ಲೇ ನಡೀತಾ ಇದ್ದಂಥದ್ದು. ಯಾಕಂದ್ರೆ ನಮ್ಮದು ಆಂಗ್ಲರು ಆಗ್ಲೇನೆ ಅಲ್ಲಿ ನಮ್ಮ ಎಲ್ಲ ಕೋರ್ಟ್ಗಳನ್ನ ಮೊಫಸಲ್ಗಳನ್ನಾಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ರು. ಹೀಗಾಗಿ ಪ್ರೊಸೀಡಿಂಗ್ಸ್ ಅನ್ನ ಇಂಗ್ಲಿಷ್ ನಲ್ಲೇ ನಡೆಸ್ತಾ ಇದ್ರು. ಆದ್ರೆ ಚಿದಂಬರಂ ಪಿಳ್ಳೈ ಅವರು ತಮಿಳಿನಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾರೆ.
ನಾನು ಹೇಳೋದು ಒಂದು ಭಾಗ ಮರೆತದ್ದೇನು ಅಂತಂದ್ರೆ ಚಿದಂಬರಂ ಪಿಳ್ಳೆಯವರು ಹುಟ್ಟಿರುವ ದಿನಾಂಕ 5th ಸೆಪ್ಟೆಂಬರ್ 1872. 5ನೇ ಸೆಪ್ಟೆಂಬರ್ ನಮಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪು ಹೇಗೆ ಬರುತ್ತೋ ಹಾಗೆ ಇನ್ನು ಮುಂದೆ VOC ಅವರನ್ನು ಕೂಡ ನೆನಪಿಸ್ಕೊಳ್ಬೇಕು. 5th ಸೆಪ್ಟೆಂಬರ್ 1872 VOC ಹುಟ್ಟಿರುವಂತಹ ದಿನಾಂಕ. ತಮಿಳಿನಲ್ಲಿ ವಾದವನ್ನ ಮಂಡಿಸ್ತಾ ಇರ್ತಾರೆ. ಆ ತಮಿಳಿನಲ್ಲಿ ವಾದವನ್ನ ಮಂಡಿಸಿದಾಗ ಕೋರ್ಟ್ನಲ್ಲಿ ಅಬ್ಜೆಕ್ಷನ್ಸ್ ಬಂದಿದ್ದುಂಟು, ಯಾಕೆ ತಮಿಳಿನಲ್ಲಿ ಅಂತ ಹೇಳಿ. ಇವರು ಹೇಳೋದು ಇಲ್ಲ, ನಾನು ತಮಿಳಿನಲ್ಲೇ ವಾದವನ್ನ ಮಂಡಿಸ್ತೀನಿ ಅಂತ. ಇವರ ಸಂಸ್ಕಾರ ಹೇಗೆ ಅಂತಂದ್ರೆ ಬಡ ಜನರ ಎಲ್ಲ ದಾವಗಳನ್ನ ಸ್ವೀಕರಿಸಿ ಫ್ರೀ ಆಗಿ ಅದನ್ನ ಮಾಡಿಕೊಡ್ತಾ ಇರ್ತಾರೆ. ಅನೇಕ ಕೂಲಿ ಕಾರ್ಮಿಕರು ತಮಿಳುನಾಡಿನಲ್ಲಿ ಲೇಬರ್ ಕ್ಲಾಸ್ ತುಂಬಾ ಇರುತ್ತೆ. ಅವರಿಗೆ ಅನ್ಯಾಯ ಆದಾಗೆಲ್ಲಾನು ಅವರು ಹೋಗ್ತಾ ಇದ್ದಿದ್ದು ಆಫೀಸು ಪಿಳ್ಳಯ್ಯವರ ಆಫೀಸ್. ಆ ವಾದಗಳನ್ನ ಮಂಡಿಸ್ತಾರೆ. ಮದುವೆ ಆಗತ್ತೆ. ಮೀನಾಕ್ಷಿ ಅಮ್ಮಳ್ ಅನ್ನುವರೊಂದಿಗೆ ಮದುವೆ ಆಗತ್ತೆ. ಮೀನಾಕ್ಷಿ ಅಮ್ಮಳ್ ಅವ್ರ ಜೊತೆಗೆ ಮದುವೆ ಆದ ನಂತರ ಒಮ್ಮೆ ಒಂದು ಘಟನೆ ಏನ್ ಬರುತ್ತೆ ಅಂತಂದ್ರೆ, ತಮ್ಮ ಅತ್ತೆಯ ಜೊತೆಗೆ ಚಿದಂಬರಂ ಪಿಳ್ಳೆಯವರು ಯಾವುದೇ ರೀತಿಯಾಗಿ ಪೊಲಿಟಿಕಲಿ ಮೋಟಿವೇಟೆಡ್ ಇರ್ಲಿಲ್ಲ. ರಾಷ್ಟ್ರೀಯತೆಯ ಭಾವ ಮನೆಯಲ್ಲಿ ಬಂದಿತ್ತು, ಆದರೆ ತಾವು ಪೊಲಿಟಿಕಲಿ ಆಕ್ಟಿವ್ ಅಂತ ಆಗಿರ್ಲಿಲ್ಲ. ಅಧ್ಯಾತ್ಮದ ಕಡೆ ಹೆಚ್ಚಿನ ಒಲವಿತ್ತು. ಮನೆಯಲ್ಲಿ ಶಿವನ ಭಕ್ತರು, ಆರಾಧಕರು, ಅದ್ವೈತ ಸಿದ್ಧಾಂತಿಗಳು, ಹೀಗಾಗಿ ಅದರ ಕಡೆ ಹೆಚ್ಚಿನ ಒಲವು. ರಾಮಕೃಷ್ಣ ಮಠಕ್ಕೆ ಹೋಗಿರ್ತಾರೆ. ರಾಮಕೃಷ್ಣ ಮಠ ನಮಗೆಲ್ಲರಿಗೂ ಗೊತ್ತು, ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿರುವಂಥದ್ದು. ಅಲ್ಲಿ ಆಧ್ಯಾತ್ಮಿಕತೆಯನ್ನ ರಾಷ್ಟ್ರೀಯತೆಯ ಜೊತೆಗೆ ಕೊಟ್ಟಿರುವಂಥದ್ದು. ಅಲ್ಲಿ ಹೋದಾಗ ಇವರು ಸ್ವಾಮಿ ರಾಮಕೃಷ್ಣಾನಂದ, ನೆಕ್ಸ್ಟ್ ಸ್ಲೈಡ್ ಹೋಗಿ ಲಾವಣ್ಯ, ಸ್ವಾಮಿ ರಾಮಕೃಷ್ಣಾನಂದರ ಭೇಟಿ ಆಗತ್ತೆ. ಸ್ವಾಮಿ ರಾಮಕೃಷ್ಣಾನಂದರನ್ನ ಪಿಳ್ಳೆಯವರು ಕೇಳ್ತಾರಂತೆ, ಏನಿದೆಯಲ್ಲ ದೇಶದಲ್ಲಿ, ಯಾರು ಆಳಿದ್ರೆ ಏನಂತೆ, ಎಲ್ಲವೂ ಮಾಯೇನೇ ಅಲ್ವಾ, ಇದು ಜಗತ್ತು ಮಿಥ್ಯ ಅನ್ನೋದನ್ನ ನಮ್ಗೆ ಹೇಳಿದಾರಲ್ವಾ, ಅದ್ವೈತ ಇದೆ ಅಲ್ವಾ ಅಂತ ಹೇಳಿದಾಗ ರಾಮಕೃಷ್ಣಾನಂದರು ನಕ್ಬಿಟ್ಟು ಹೇಳ್ತಾರಂತೆ, ಹೌದಪ್ಪ ಜಗತ್ತು ಮಿಥ್ಯ ಇರ್ಬೋದು, ಆದ್ರೆ ನೀನು ಇದೆಯಲ್ಲ, ನಿನ್ನ ಕರ್ಮಗಳು ಇಲ್ಲೇ ಇದೆಯಲ್ಲ, ನಿನಗೆ ಮೊದಲನೆಯ ಕರ್ಮ ನಿನ್ನ ದೇಶದ ಪ್ರಯುಕ್ತ ಇದೆ, ನಿನ್ನ ದೇಶದ ಕಡೆಗಿದೆ, ಹಾಗಾಗಿ ನೀನು ಆ ಕರ್ಮವನ್ನ ನಿಭಾಯಿಸಬೇಕು ಅಂತಂತ ಹೇಳಿ ರಾಮಕೃಷ್ಣಾನಂದರು ಹೇಳಿ, ಜಗದ್ಹಿತಾಯ ಚ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅದನ್ನ ಪಾಠ ಮಾಡ್ತಾರಂತೆ. ಅದು ದಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಚಿದಂಬರಂ ಪಿಳ್ಳೆಯವರ ಜೀವನದಲ್ಲಿ. ಹಾಗೆ ಮುಂದೆ ಏನಾಗುತ್ತೆ ಅಂತಂದ್ರೆ, ನಾನು ಈಗಾಗ್ಲೇ ಹೇಳಿದೆ ನಿಮಗೆ, ಅವರು ತಮಿಳಿನಲ್ಲಿ ವಾದ ಮಂಡಿಸ್ತಾ ಇದ್ರು ಅಂತ ಹೇಳಿ. ತಮಿಳಿನಲ್ಲಿ ವಾದ ಮಂಡಿಸುವುದರಿಂದ ಅಂದ್ರೆ ಹೇಗೆ ಒಂದು ಧ್ಯೇಯೋದ್ದೇಶ ನಮ್ಮಲ್ಲಿ ಇತ್ತು, ನಮ್ಮಲ್ಲಿ ಆ ಕಿಡಿ ಅನ್ನುವುದು ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ದ ಹೋಲ್ ವರ್ಲ್ಡ್ ಕಾನ್ಸ್ಪೈರ್ಸ್ ಟು ಎನ್ಕಿಂಡಲ್ ಇಟ್. ತಮಿಳಿನಲ್ಲಿ ಇವರು ವಾದ ಮಂಡಿಸಿರುವ ಕಾರಣಕ್ಕಾಗಿ ಇವರಿಗೆ ಸುಬ್ರಹ್ಮಣ್ಯ ಶಿವನ್ ಅನ್ನುವ ಮಹಾನ್ ದೇಶಭಕ್ತರು, ಬಹಳ ಉತ್ತಮ ವಾಗ್ಮಿ, ಇವರ ಪರಿಚಯ ಆಗತ್ತೆ. ಸುಬ್ರಹ್ಮಣ್ಯ ಶಿವನ್ ಅವರು ಮತ್ತು ಪಿಳ್ಳೆಯವರ ಸಂಬಂಧ ಈಗ ಶುರು ಆಗಿರುವಂಥದ್ದು ಕೊನೆಯ ತನಕ ಉಳಿಯುವಂತಹ ಸಂಬಂಧ. 3 ಜನರನ್ನ ನಾವು ಹೇಗೆ ಅಂದ್ರೆ, ಪಂಜಾಬಿನಲ್ಲಿ ನಾವು ಲಾಲಾ ಲಜಪತ್ ರಾಯರನ್ನ, ಬೆಂಗಾಲದಲ್ಲಿ ನಾವು ಬಿಪಿನ್ ಚಂದ್ರ ಪಾಲರನ್ನ, ಇಲ್ಲಿ ತಿಲಕರನ್ನ, ಮಹಾರಾಷ್ಟ್ರದಲ್ಲಿ ತಿಲಕರನ್ನ, ತಮಿಳುನಾಡಿಗೆ ಬಂದ್ವಿ ಅಂತಂದ್ರೆ ಅಲ್ಲಿ ನಾವು ನೆನಪಿಸ್ಕೊಳ್ಬೇಕಾದಂತಹ 3 ಹೆಸರುಗಳು ಸುಬ್ರಹ್ಮಣ್ಯ ಶಿವನ್, ಚಿದಂಬರಂ ಪಿಳ್ಳೆ, ಮತ್ತೊಂದು ಸುಬ್ರಹ್ಮಣ್ಯ ಭಾರತೀಯ. ಇವರು 3 ಜನ ಹೇಗೆ ಬ್ರಿಟಿಷರ ನಿದ್ದೆಯನ್ನ ಅಡಗಿಸ್ಬಿಡ್ತಾರೆ. ಮಡ್ರಾಸ್ ಇವರು 3 ಜನ ಆಕ್ಟಿವ್ ಆಗುವವರೆಗೂ ಬ್ರಿಟಿಷರಿಗೆ ಒಂಥರ ಈಗ ನಾವು ಎಲೆಕ್ಷನ್ ಗಳಲ್ಲೆಲ್ಲ ಹಾಕಿರ್ತೀವಲ್ಲ, ಇದು ಬಹಳ ಸೆನ್ಸಿಟಿವ್ ಝೋನ್ಸ್, ಇದು ನಾಟ್ ಸೋ ಸೆನ್ಸಿಟಿವ್ ಕಾಮ್ ಝೋನ್ಸ್ ಅಂತ. ಮಡ್ರಾಸ್ ಆ ರೀತಿ ಕಾಮ್ ಝೋನ್ ನಲ್ಲಿ ಬರ್ತಾ ಇತ್ತು. ಇವರು 3 ಜನ ಧುಮುಕಿದ ತಕ್ಷಣ, ಚಿದಂಬರಂ ಪಿಳ್ಳೆಯವರು ಧುಮುಕಿದ ತಕ್ಷಣ ಅಲ್ಲೂನು ರಾಷ್ಟ್ರೀಯತೆಯ ಮೊಳಗು ಎಲ್ಲಾ ಕಡೆ ಕೇಳಲಿಕ್ಕೆ ಶುರು ಆಗತ್ತೆ. ಆಗ ಬ್ರಿಟಿಷರಿಗೆ ಭಯ ಆಗ್ಲಿಕ್ಕೆ ಶುರು ಆಗತ್ತೆ. ಏನೋ ನಡೀತಾ ಇದೆ ಮಡ್ರಾಸ್ನಲ್ಲಿ, ಏನೋ ನಡೀತಾ ಇದೆ ಮಡ್ರಾಸ್ನಲ್ಲಿ ಅಂತ ಶುರು ಮಾಡಿರುವಂತದ್ದು ಇವರು 3 ಜನರಿಗೆ, ಆ ಕ್ರೆಡಿಟ್ ಇವರು 3 ಜನರಿಗೆ ಸೇರ್ಬೇಕು. ಅವರೇ ಮಜಾ ಅಂತಂದ್ರೆ, ಚಿದಂಬರಂ ಪಿಳ್ಳೆಯವರು ಆಟೋಬಯೋಗ್ರಫಿಯನ್ನ ಬರ್ಕೊಂಡಿದ್ದಾರೆ. ಆಟೋಬಯೋಗ್ರಫಿನ ಎಲ್ಲರೂ ನಾವು ಪ್ರೋಸ್ ನಲ್ಲಿ, ಗದ್ಯದಲ್ಲಿ ಬರೆಯೋದುಂಟು. ಚಿದಂಬರಂ ಪಿಳ್ಳೆಯವರು ಪೋಯಟ್ರಿನಲ್ಲಿ ಬರೆದಿದ್ದಾರೆ. ಈಸ್ ರಿಟನ್ ಇಟ್ ಇನ್ ಅ ವರ್ಸ್ ಫಾರ್ಮ್, ವೆರಿ ಬ್ಯೂಟಿಫುಲ್. ಆಲ್ದೋ ನನಗೆ ಬರೀ ಟ್ರಾನ್ಸ್ಲೇಷನ್ ಸಿಕ್ತು. ಈಗ ಈ ಚಿದಂಬರಂ ಪಿಳ್ಳೆಯವರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತ ಹೊರಟಾಗ ನನಗೆ ಬರೀ ಟ್ರಾನ್ಸ್ಲೇಷನ್ ಸಿಕ್ಕಿತ್ತು.
ನಾಟ್ ಇವನ್ ಅನ್ ಅಥೆಂಟಿಕ್ ಟ್ರಾನ್ಸ್ಲೇಷನ್, ಬಟ್ ಓದ್ಬೇಕು. ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪುಸ್ತಕ, ಎಲ್ಲರೂ ಓದ್ಬೇಕಾದಂಥದ್ದು. ಅಲ್ಲಿ ಅವ್ರು ಬರೀತಾರೆ, ನನ್ನ ಜೀವನದಲ್ಲಿ ರಾಷ್ಟ್ರೀಯತೆಯ seed was sown by Ramakrishnananda. It was watered by Subramanya Sivan and Bharatiyar. And because of that, ಅದು ಜರ್ಮಿನೇಟ್ ಆಗಿ 2 ಎಲೆಗಳು ಹುಟ್ಕೊಂಡ್ವು ಅಂತ ಬರೀತಾರೆ. ಆ 2 ಎಲೆಗಳು ಯಾವುವು ಅಂತ ಅವ್ರು ಹೇಳ್ತಾರೆ. 2 ಸಂಘಟನೆಯನ್ನ ಶುರು ಮಾಡಿದ್ರು ಅವರು. ಒಂದು ಟ್ಯೂಟಿಕೋರಿನ್ ಲೇಬರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದನೇದ್ದು, ಇನ್ನೊಂದು ಚಾರಿಟೀಸ್ ಧರ್ಮ ಸೊಸೈಟಿ ಅನ್ನುವ 2 ಸಂಘಟನೆಯನ್ನ ಶುರು ಮಾಡುತ್ತಾರೆ. ಆ 2 ಸಂಘಟನೆಗಳು ಆಧ್ಯಾತ್ಮಿಕ ನೆಲದಲ್ಲಿ, ಒಂದು ಚಾರಿಟೀಸ್ ಧರ್ಮ ಸೊಸೈಟಿ, ಇನ್ನೊಂದು ನಾವು ಸಾಮಾಜಿಕವಾಗಿ ಕೆಲಸವನ್ನ ಮಾಡ್ತೀವಿ, ಸಮಾಜದ ಉದ್ಧಾರವನ್ನ ಮಾಡ್ತೀವಿ ಅನ್ನುವ ನೆಪದಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಅಂತ ಹೇಳಿ ಉಪಯೋಗಿಸಿಕೊಂಡಿರುವಂತಹ ಸಂಸ್ಥೆಗಳು. ಇಲ್ಲಿ ಈ ಸಂಸ್ಥೆಗಳನ್ನ ಹುಟ್ಟಾಕ್ದಾಗ ಅವರಿಗೆ ನ್ಯಾಷನಲ್ ಕಾಂಗ್ರೆಸ್ಸಿನ ಜೊತೆಗೆ ಸಂಬಂಧ ಶುರು ಆಗತ್ತೆ. ನ್ಯಾಷನಲ್ ಕಾಂಗ್ರೆಸ್ಸಿನ ಜೊತೆಗೆ ಸಂಬಂಧ ಶುರು ಆದಾಗ ಅಲ್ಲಿ ಮದ್ರಾಸ್ ನಲ್ಲಿ ಒಂದು 1898 ನಲ್ಲಿ ಒಂದು ಕಾಂಗ್ರೆಸ್ ಅಂದ್ರೆ ಅಧಿವೇಶನವನ್ನ ಇವರು 3 ಜನ ಅಲಾಂಗ್ ವಿತ್ ಪಾಂಡುರಂಗ ನಯ್ಯರ್ ಮತ್ತು ರಾಜಗೋಪಾಲ್ ನಯ್ಯರ್, ಅನೇಕರಿದ್ದಾರೆ ಬಟ್ ಇವರು 3 ಜನ ಪ್ಲಸ್ ಇವರಿಬ್ರು ಅಂದ್ರೆ ಪಾಂಡುರಂಗ ನಯ್ಯರ್ ಅವರು ಮತ್ತು ರಾಜಗೋಪಾಲ್ ಅಯ್ಯರ್ ಅವರು, ಇವರು 5 ಜನ ಪ್ರಮುಖರಾಗಿರ್ತಾರೆ. ಆ ಅಧಿವೇಶನವನ್ನು ಉತ್ತಮವಾಗಿ ಆರ್ಗನೈಸ್ ಮಾಡ್ತಾರಂತೆ. ಆಗ ಎಲ್ಲರಿಗೂ ಚಿದಂಬರಂ ಪಿಳ್ಳೈ ಎಂಥ ಒಳ್ಳೆ ಆರ್ಗನೈಸರ್ ಅನ್ನೋದು ಗೊತ್ತಾಗ್ತದೆ. ನಂತರ 1906 ಪ್ರಿಸೈಸ್ಲಿ ಹೇಳಬೇಕು ಅಂತಂದ್ರೆ 16ನೇ ಅಕ್ಟೋಬರ್ 1906 ಇಡೀ ಭಾರತೀಯನ ಮೈ ಕುದಿಸುವಂತಹ ಘಟನೆ ಏನಾಯ್ತು ಅಂತಂದ್ರೆ ಬಂಗಾಲದ ವಿಭಜನೆ. ಒಡೆದು ಆಳುವ ಕೂಟ ಕುಟಿಲ ನೀತಿಯ ಕಾರಣದಿಂದಾಗಿ ಭಾರತವನ್ನ, ಬಂಗಾಲವನ್ನ ಒಡೆದು ಹಾಕ್ತಾರೆ. ಅನೇಕರು ಇದರ ವಿರೋಧವನ್ನ ಮಾಡ್ತಾರೆ, ಹೇಳ್ತಾರೆ ಇಲ್ಲ ಇಲ್ಲ ಆ ಕಡೆ ಬಂಗಾಲವನ್ನ ಒಡಿತಾ ಇರೋದು ನಾವು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೋಸ್ಕರ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಒಡೆದಿರೋದು ಯಾವ ರೀತಿ ಒಡೆದಿರ್ತಾರೆ ಅಂತಂದ್ರೆ ಎಲ್ಲಿ ಮುಸಲ್ಮಾನರು ಹೆಚ್ಚಿದ್ದಾರೆ, ಎಲ್ಲಿ ಹಿಂದೂಗಳು ಹೆಚ್ಚಿದ್ದಾರೆ ಅಂತ ನೋಡ್ಕೊಂಡು ಒಡೆದಿರ್ತಾರೆ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಯಾರು ನಾವು ಭಾರತೀಯರು ಅಂತಂದು ಹೇಳಿ ಮೊದಲನೇ ನಿಲ್ತಿದ್ವೋ, ನಮ್ಮಲ್ಲಿ ನಮ್ಮ ರಿಲಿಜನ್ ಭಾರತೀಯತೆಗಿಂತ ಮುಂಚೆ ಬರಬೇಕು ಅನ್ನುವಂತಹ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾರೆ. ಅದು ಎಲ್ಲರ ಮೈಯನ್ನ ಕುದಿಸುತ್ತೆ, ಚಿದಂಬರಂ ಪಿಳ್ಳೈಯವರ ಮೈಯನ್ನು ಕುದಿಸುತ್ತೆ. ಆಗ ತಿಲಕರು ಒಂದು ಕಾಲ್ ಕೊಡ್ತಾರೆ ಇಡೀ ಭಾರತಕ್ಕೆ. ಏನು, ಬಂಗಾಲ್ ವಿಭಜನೆಯ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತಂದ್ರೆ 3 ಮಂತ್ರಗಳನ್ನ ನಾವು ಉಪಯೋಗಿಸ್ಬೇಕು. ಒಂದು ಸ್ವದೇಶಿ, ಮತ್ತೊಂದು ನ್ಯಾಷನಲ್ ಎಜುಕೇಶನ್, ಇನ್ನೊಂದು ಸ್ವರಾಜ್ಯ. 3 ಮಂತ್ರಗಳು: ಸ್ವದೇಶಿ, ಸ್ವರಾಜ್ಯ, ನ್ಯಾಷನಲ್ ಎಜುಕೇಶನ್. ನ್ಯಾಷನಲ್ ಎಜುಕೇಶನ್ ಮತ್ತು ಸ್ವದೇಶಿ ಇವತ್ತಿಗೂ ರೆಲೆವೆಂಟ್ ಇದೆ. ಸ್ವರಾಜ್ಯ ನಮಗೆ ಈಗಾಗಲೇ ಸಿಕ್ಕಿದೆ, ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಅಂತ ಕೊನೆಯದಾಗಿ ಹೇಳ್ತೇನೆ. ಈ ಸ್ವದೇಶಿ ಮತ್ತು ನ್ಯಾಷನಲ್ ಎಜುಕೇಶನ್, ಸ್ವದೇಶಿ ಸಿಕ್ಕಾಗ ಎಲ್ಲರೂ ಹೇಳ್ತಾರೆ ಹೌದು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಅಂತ ಹೇಳಿ. ಚಿದಂಬರಂ ಪಿಳ್ಳೈ ಯೋಚನೆ ಮಾಡ್ತಾರೆ, ಬರೀ ಬಾಯ್ಕಾಟ್ ಮಾಡಿದ್ರೆ ಸಾಕಾಗಲ್ಲ, ನಮ್ಮದನ್ನ ನಾವು ಫಸ್ಟ್ ಆಗಿ ಹಾಕ್ಬೇಕು ಅಂತ ಹೇಳಿ. ಆಗ ತಿರುಮಂದಿರ ನಗರ ಅಂದಾಗ ಯಾವ ಊರಿದು ಅಂತ ಯೋಚನೆ ಬರುತ್ತೆ. ಒಳ್ಳೊಳ್ಳೆ ಹೆಸರುಗಳಿದ್ದಂತಹ ಊರುಗಳು ನಮ್ಮ ದೇಶ. ಬದಲಾಯಿಸ್ಕೊಂಡ್ವಿ. ಟ್ಯೂಟಿಕೋರಿನ್ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಿ, ಅದರ ಪೂರ್ವ ಹೆಸರು ತಿರುಮಂದಿರ ನಗರ ಅಂತ ಹೇಳಿ. ಅಂತಹ ತೂತುಕುಡಿಯಲ್ಲಿ, ತಿರುಮಂದಿರ ನಗರದಲ್ಲಿ ಇವರು ಒಂದು ನ್ಯಾವಿಗೇಷನ್ ಕಂಪನಿ ನಡೀತಾ ಇರುತ್ತೆ. ಬ್ರಿಟಿಷರು ನಡೆಸುವಂತಹ ನ್ಯಾವಿಗೇಷನ್ ಕಂಪನಿ. ಅದಕ್ಕೆ ಏನಂತ ಹೆಸರು? ಬ್ರಿಟಿಷ್ ಇಂಡಿಯನ್ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಅಂತ ಹೇಳಿ. ಏನ್ ಮಾಡ್ತಿರ್ತಾರೆ ಇವರು? ಹಡಗಿನಲ್ಲಿ ನಮ್ಮ ಜನರನ್ನ ಕೊಲಂಬೋವರೆಗೂ ಕರ್ಕೊಂಡು ಹೋಗಿ ಬರುವಂತ ಕೆಲಸ. ತೂತುಕುಡಿಯಿಂದ ಕೊಲಂಬೋವರೆಗೂ, ಕೊಲಂಬೋಯಿಂದ ತೂತುಕುಡಿವರೆಗೂ ಕರ್ಕೊಂಡು ಬರುವಂತ ಕೆಲಸ. ನಮ್ಮಲ್ಲಿ ಹೋಗ್ತಿರೋಂಥವ್ರು ಎಲ್ಲರೂ ಲೇಬರ್ ಕ್ಲಾಸ್ ಜನಾಂಗ. ಹೆಚ್ಚು ದುಡ್ಡು ಇರ್ತಿರ್ಲಿಲ್ಲ. ಸಮಯ ಮೀರ್ತಾ ಇದೆ, ಇನ್ನು 5 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಮಾಡ್ತೇನೆ. ಹೆಚ್ಚು ದುಡ್ಡು ಇರ್ತಿರ್ಲಿಲ್ಲ, ಆದ್ರೆ ಅಂತಹದ್ರೊಳಗೂ ಸಿಕ್ಕಾಪಟ್ಟೆ ದುಬಾರಿಯ ರೇಟ್ಸ್ ನಲ್ಲಿ ಟಿಕೆಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ಚಿದಂಬರಂ ಪಿಳ್ಳೈಗೆ ಇದು ನಡೆಯಲ್ಲ, ಇದು ಒಳ್ಳೇದಲ್ಲ, ನಮ್ಮ ಇಕಾನಮಿ ಹಾಳಾಗ್ತಾ ಇದೆ ಅಂತ ಹೇಳಿ ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿಯನ್ನ ಹುಟ್ಟಾಕ್ತಾರೆ. ಹೇಗೆ ಹುಟ್ಟಾಕ್ತಾರೆ? ಆಗಿನ ಕಾಲದಲ್ಲಿ 10 ಲಕ್ಷ ಅದರ ಕ್ಯಾಪಿಟಲ್. ನಾವೀಗ ಅನ್ಕೊಳ್ತೀವಿ ಕ್ಯಾಪಿಟಲ್ ಹೇಗಿರ್ಬೇಕು ಅಂತ ಹೇಳಿ. ಆಗಿನ ಕಾಲದಲ್ಲಿ 10 ಲಕ್ಷ ಕ್ಯಾಪಿಟಲ್, 40,000 ಶೇರ್ಸ್, 25 ರೂಪೀಸ್ ಈಚ್ ಶೇರ್.
ಅದನ್ನ ಅಲ್ಲಿನ ಸುತ್ತಲೂ ಯಾರ್ಯಾರು ಧನಿಕರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಹೋಗಿ ಮಾರಿ ಮಾರಿ ಬರ್ತಾರೆ. ಇಷ್ಟು ದುಡ್ಡು ಕೂಡಿಸಿದ್ರು ಕೂಡ ನಮಗೆ ಹಡಗನ್ನ ಕೊಂಡ್ಕೊಳ್ಳಿಕ್ ಆಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಶಾಲೈನ್ ಸ್ಟೀಮರ್ಸ್ ಅಂತ ಹೇಳಿ ಒಂದು ಕಂಪನಿ ಇರುತ್ತೆ. ಆ ಕಂಪನಿ ಸೌತ್ ಈಸ್ಟ್ ಕಂಪನಿ, ನನಗೆ ಅದು ಎಕ್ಸಾಕ್ಟ್ಲಿ ಇಂಡೋನೇಷಿಯಾನ ಮಲೇಷಿಯಾ ಅಂತ ಗೊತ್ತಾಗಿಲ್ಲ, ಆದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಪನಿ ಅದು. ಅವ್ರ ಹತ್ರ ಹಡಗನ್ನ ಲೀಸ್ಗೆ ತಗೊಳ್ತಾರೆ. ಬ್ರಿಟಿಷರ್ ಎಂತಹ ಕುಟಿಲ್ರು ಅಂತಂದ್ರೆ, ಓಹೋ ಇಲ್ಲೊಂದು ಶುರು ಆಯ್ತಲ್ಲ, ಇದು ಕಾಂಪಿಟೇಷನ್ ಕೊಡತ್ತೆ ಅಂತ ಹೇಳಿ ಶಾಲೈನ್ ಕಂಪನಿಗೆ ಹೇಳಿ ಕಳಿಸ್ತಾರೆ, ಯಾವುದೇ ಕಾರಣಕ್ಕೂ ನೀವು ಅದನ್ನ ಲೀಸ್ ಕೊಡ ಹಂಗಿಲ್ಲ ಅಂತ. ಆ ಲೀಸ್ ಅನ್ನ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಲೀಸ್ ಕ್ಯಾನ್ಸಲ್ ಆಗ್ತಿಲ್ಲ, ಏನ್ ಮಾಡ್ಬೇಕು, ಜಾಫ್ನಾನಲ್ಲಿ ಇನ್ನೊಂದು ಸ್ಟೀಮರ್ಸ್ ಕಂಪನಿ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಇದನ್ನ ಲೀಸ್, ಹಡಗನ್ನ ಲೀಸ್ಗೆ ತಗೊಳ್ತಾರೆ. ಆದ್ರೆ ಚಿದಂಬರಂ ಪಿಳ್ಳೆ ಗೊತ್ತಾಗತ್ತೆ, ಇದು ನಮ್ಮದೇ ಹಡಗಿರ್ಲಿಲ್ಲ ಅಂತಂದ್ರೆ ಇವ್ರುಗಳು ಯಾವಾಗಾದ್ರೂ ನಮ್ಮನ್ನ ಹೊಡಿಲಿಕ್ಕೆ ನಿಂತಿರ್ತಾರೆ ಅಂತ ಹೇಳಿ ಇಡೀ ಭಾರತದ ಉದ್ದಗಲ ಓಡಾಡಿ ನಾನು ಇದಕ್ಕೆ ಬೇಕಾಗಿರುವ ದುಡ್ಡನ್ನ ಹೊಂದಿಸ್ತೇನೆ ಅಂತ ಹೇಳಿ ಓಡಾಡ್ತಾರೆ. ಅಂತಹ ಓಡಾಟದಲ್ಲಿ ಅವರ ಮೊದಲನೇ ಮಗ ಲೋಕನಾಥನ್ ಅಂತ ಹೇಳಿ, ಆತನ ಹೆಂಡತಿ ಪ್ರೆಗ್ನೆಂಟ್ ಆಗ ಆದ್ರೆ ಲೋಕನಾಥನ್ ತೀರ್ಕೊಳ್ತಾನೆ. ಪಿಳ್ಳೆಯವರಿಗೆ ಅದರ ನ್ಯೂಸ್ ಬಂದು ಮುಟ್ಟತ್ತೆ. ಪಿಳ್ಳೆಯವರು ಎಂಥ ಕರ್ಮಯೋಗಿಗಳು ಅಂತಂದ್ರೆ, ನೋಡಪ್ಪ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಈ ಭೂಮಿಯ ಮೇಲಿನ ಋಣ ಇರುತ್ತೋ ಅವ್ರವ್ರು ಇರ್ತಾರೆ, ನಾನು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಆದ್ರೆ ನನ್ನ ಮುಂದೆ ಇದಕ್ಕಿಂತ ದೊಡ್ಡ ಧ್ಯೇಯ ಇದೆ, ನಾನು ಇದನ್ನ ಮುಂದುವರಿಸ್ಬೇಕು ಅಂತ ಹೇಳಿ ಮುಂದುವರಿತಾರೆ ಎಲ್ಲವನ್ನು. ಆಗ ಮತ್ತೆ ದುಡ್ಡು ಸಿಗ್ತಾ ಇರಲ್ಲ. ಜನರು ಹೇಳ್ತಾರೆ ಆಗ್ಲಿಲ್ಲ ಅಂದ್ರೆ ಬಂದು ಬಿಡಿ ಅಂತ ಹೇಳಿ. ಪಿಳ್ಳೆಯವ್ರು ಹೇಳ್ತಾರೆ, ನಾನು ವಾಪಸ್ ಬಂದೆ ಅಂತಂದ್ರೆ ದುಡ್ಡಿನ ಸಮೇತನೇ, ಇಲ್ಲ ಅಂತಂದ್ರೆ ಆ ನಡು ನೀರಿನಲ್ಲಿ ಮುಳುಗಿ ಸಾಯ್ತೇನೆ, ಆದ್ರೆ ದುಡ್ಡಿಲ್ದೆ ವಾಪಸ್ ಬರೋದಿಲ್ಲ ಅಂತ. ಅದು ಮನಸ್ಸು ಚಿದಂಬರಂ ಪಿಳ್ಳೆಯವ್ರದ್ದು. ದುಡ್ಡನ್ನ ಹೊಂದಿಸ್ಕೊಂಡು ತಗೊಂಡ್ ಬರ್ತಾರೆ. ಮೊದಲನೇ ಶಿಪ್ ಅನ್ನ ಕೊಂಡ್ಕೊಳ್ತಾರೆ, SS ಗಾಲಿಯಾ ಅಂತ ಹೇಳಿ ಮೊದಲನೇ ಶಿಪ್ ಅದ್ರ ಹೆಸರು. ನಂತರ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು ಸ್ಟೀಮ್ ನ್ಯಾವಿಗೇಷನ್ ಕಂಪನಿ, ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಅಂತಂದ್ರೆ ಇನ್ನೊಂದು ಶಿಪ್ ಅನ್ನು ಕೊಂಡ್ಕೊಳ್ತಾರೆ, SS ಲೋವಾ ಅಂತ ಹೇಳಿ ಅದರ ಹೆಸರು. ಬ್ರಿಟಿಷರು ಎಷ್ಟು ಕುಟಿಲ್ರು ಅಂತಂದ್ರೆ, ಸ್ವದೇಶಿ ಅಂತ ಗೊತ್ತಾದ ತಕ್ಷಣ ನಮ್ಮ ಜನ ಎಲ್ಲಾನು BISN ಅನ್ನ ಬಿಟ್ಟು SSN ಅನ್ನ ಅಂದ್ರೆ ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿನೇ ಉಪಯೋಗಿಸ್ತಾ ಇರ್ತಾರೆ. ಆಗ ಬ್ರಿಟಿಷರಿಗೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಹೇಗಾದ್ರೂ ಮಾಡಿ ಇವರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಇವ್ರ ವಿರುದ್ಧ ಏನಾದ್ರೂ ಕೇಸ್ಗಳನ್ನ ಹುಡುಕೋಣ. ಅದೇ ಸಮಯದಲ್ಲಿ ಕೋರಲ್ ಮಿಲ್ಸ್ ಕೇಸ್ ಅಂತ ಹೇಳಿ ಬರುತ್ತೆ. ಇದರ ಮಧ್ಯದಲ್ಲಿ ಸುಮಾರಷ್ಟು ಘಟನೆಗಳಿವೆ, ನಾನು ಅದನ್ನ ಬೇಕಂತ ಬಿಡ್ತಾ ಇದ್ದೀನಿ ಸಮಯದ ಅಭಾವದಿಂದ. ಕೋರಲ್ ಮಿಲ್ಸ್ ಅಲ್ಲಿ ಲೇಬರ್ಸ್ ಅನ್ನ, ಕೆಲಸ ಮಾಡುವವ್ರನ್ನ ಬಹಳ ಕೀಳಾಗಿ ನೋಡ್ಕೊಳ್ತಾ ಇರ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ, ಇವರು ಚಿದಂಬರಂ ಪಿಳ್ಳೆಯವರು ಹೇಳ್ತಾರೆ, ಇಲ್ಲ ನಾನು ಅವರಿಗೆ ರೆಪ್ರೆಸೆಂಟೇಶನ್ ಅನ್ನ ಬರೀತೀನಿ, ಯಾವ ರೀತಿ ನಮ್ಮನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೆದರಿ ಕೋರಲ್ ಮಿಲ್ಸ್ ನವರು ಅವರ ಲೇಬರ್ ವೆಲ್ಫೇರ್ ನಾರ್ಮ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ನಂತರ ಬಿಪಿನ್ ಪಾಲರ್ನ ಅಷ್ಟೊತ್ತಿಗಾಗ್ಲೇ ಅರೆಸ್ಟ್ ಮಾಡಿ ಬಿಟ್ಟಿರ್ತಾರೆ. ಅವರ ರಿಲೀಸ್ ಡೇಟ್ ಬರುತ್ತೆ. ಆಗ ಒಂದು ದೊಡ್ಡ ಸಂಭ್ರಮವನ್ನ ನಾವೆಲ್ಲರೂ ಆಯೋಜಿಸಬೇಕು ಅಂತ ಹೇಳಿ ನ್ಯಾಷನಲ್ ಕಾಂಗ್ರೆಸ್ನವರು ಒಟ್ಟಾಗಿ ಡಿಸೈಡ್ ಮಾಡ್ತಾರೆ. ಒಂದು ಮಡ್ರಾಸ್ ನಲ್ಲಿ ಮಾಡ್ತಾರೆ, 4,000 ಜನ ಸೇರಿದ್ರಂತೆ, ಉನ್ನತವಾಗಿ ಆಗಿದ್ದಂತೆ. ಅಲ್ಲಿ ಸುಬ್ರಹ್ಮಣ್ಯ ಭಾರತಿ ಅವರಿದ್ರು. ಇನ್ನೊಂದು ತೂತುಕುಡಿಯಲ್ಲಿ ಮಾಡ್ತಾರೆ. ತೂತುಕುಡಿಯಲ್ಲಿ ಇವರಿಬ್ಬರು, ಸುಬ್ರಹ್ಮಣ್ಯ ಶಿವನ್ ಮತ್ತು ಚಿದಂಬರಂ ಪಿಳ್ಳೆ, ಎಷ್ಟು ಪ್ರಯತ್ನ ಪಟ್ಟರೂ ಅವರಿಗೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ನೀವು ಸೆಡಿಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಡ್ರಾಸ್ ನಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ ಕೊಟ್ಟಂತದ್ದು ಬ್ರಿಟಿಷ್ ಅಧಿಕಾರಿಗಳೇ, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಬ್ರಿಟಿಷ್ ಅಧಿಕಾರಿಗಳೇ. ತೂತುಕುಡಿಯಲ್ಲಿ ಮಾತ್ರ ಇವರಿಬ್ಬರಿಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಇಟ್ ವಾಸ್ ಅ ಪ್ರಿಟೆಕ್ಸ್ಟ್ ಟು ಅರೆಸ್ಟ್ ಹಿಮ್. ಸೆಡಿಷನ್ ಚಾರ್ಜಸ್ ಮೇಲೆ ಅರೆಸ್ಟ್ ಮಾಡ್ತಾರೆ, 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅದರೊಳಗೆ ಸುಬ್ರಹ್ಮಣ್ಯ ಶಿವನ್ ಅವರಿಗೆ 10 ವರ್ಷ, ಸೆಡಿಷನ್ನಿಗೆ 10 ವರ್ಷದ ಶಿಕ್ಷೆಯನ್ನ ವಿಧಿಸಿದ್ರೆ, ಮ್ಯಾಜಿಸ್ಟ್ರೇಟ್ ವಲಾಸ್ ಅಂತ ಹೇಳಿ ಆತನ ಹೆಸರು, ಆ ಜಡ್ಜನ ಹೆಸರು ವಲಾಸ್ ಅಂತ ಹೇಳಿ, ಚಿದಂಬರಂ ಪಿಳ್ಳೆಯವರಿಗೆ ಎಷ್ಟು ಯೋಚನೆ ಮಾಡಿ 40 ವರ್ಷಗಳ ಕಾಲ ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನ ಬರೀತಾರೆ. ಅಬ್ಸಲ್ಯೂಟ್ಲಿ ಡಿಸ್ಪ್ರಪೋರ್ಷನೇಟ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬ್ರಿಟನ್ನಿನಲ್ಲಿ ಕೂಡ ಈ ರೀತಿ ಜಡ್ಜ್ಮೆಂಟ್ ಅನ್ನ ಬರೆದ್ರೆ ನಮ್ಮನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿ ಇಲ್ಲಿನ ಲಾರ್ಡ್ ಮಾರ್ಲಿ ಬ್ರಿಟನ್ನಿಗೆ ಪತ್ರವನ್ನ ಬರೀತಾನೆ, ಹೀಗೆ ಜಡ್ಜ್ಮೆಂಟ್ ಬರೆಯೋದು ಅಲ್ಲ ಅಂತ ಹೇಳಿ. ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಹೆಸರು ಮಿಸ್ಟರ್ ವಿಂಚ್ ಅಂತ ಹೇಳಿ, ಅಲ್ಲಿಯ ಮ್ಯಾಜಿಸ್ಟ್ರೇಟ್ ನ, ಲೋಕಲ್ ಮ್ಯಾಜಿಸ್ಟ್ರೇಟ್ ನ ಹೆಸರು ಮಿಸ್ಟರ್ ಆಶಸ್ ಅಂತ ಹೇಳಿ. ಇವರಿಬ್ಬರು ಮಾಡಿರುವಂತಹ ಕೆಲಸ. ಜಡ್ಜಿನ ಹೆಸರು ವಲಾಸ್. ಇವರು ಹೀಗೆ ಬರೆದಾಗ ಚಿದಂಬರಂ ಅವರು ಇಲ್ಲ ಇದು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿ ಇಮಿಡಿಯೇಟ್ ಅಪೀಲ್ಗೆ ಹೋಗ್ತಾರೆ ಹೈಕೋರ್ಟ್ಗೆ. ಹೈಕೋರ್ಟಿನಲ್ಲಿ ಏನು ಶಿಕ್ಷೆಯನ್ನು ಕೊಡ್ತಾರೆ ಅಂತಂದ್ರೆ 40 ವರ್ಷಗಳಿಂದ ಅದನ್ನೇನ್ ಮಾಡ್ತಾರೆ, 6 ವರ್ಷಗಳ ಕಾಲ ಇಂಪ್ರಿಸನ್ಮೆಂಟ್
4 ವರ್ಷಗಳ ಕಾಲ ಎಕ್ಸೈಲ್ ಅಂತ ಹೇಳಿ, ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ಹೇಳ್ತಾರೆ. ಇದೂನು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಇವರು ಕ್ವೀನ್ಸ್ ಕೋರ್ಟ್ಗೆ ಹೋಗ್ತಾರೆ. ಕ್ವೀನ್ಸ್ ಕೋರ್ಟ್ ನಲ್ಲಿ ಅದನ್ನ ಏನ್ ಮಾಡ್ತಾರೆ, ಟೋಟಲಿ 6 years ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಹೇಳಿ ಬರೀತಾರೆ. ಆದ್ರೆ ವಾಪಸ್ ಇವರು ತೂತುಕುಡಿಗೆ ಬರೋ ಹಾಗಿಲ್ಲ ಅಂತ ಹೇಳಿ ಬರೀತಾರೆ. ಆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಹೇಳಿ ಬರೆದಾಗ ಎಷ್ಟು ಹೊಲಸಾಗಿ ಇವರನ್ನ ನೋಡ್ಕೊಳ್ತಾರೆ ಅಂತಂದ್ರೆ, ಪಾಲಯಂ ಕಟ್ಟಾಯ್ ಅನ್ನುವ ಜೈಲ್ನಲ್ಲಿ ಒಂದಿಷ್ಟು ದಿನ ಪಾಲಯಂ ಕಟ್ಟಾಯ್ ಅನ್ನುವ ಜೈಲ್ನಲ್ಲಿ ಇರ್ತಾರೆ. ಮತ್ತೊಂದಿಷ್ಟು ದಿನ ಇವರನ್ನ ಕೊಯಂಬಟೂರಿಗೆ ಶಿಫ್ಟ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇರುವ ಫೋಟೋ, ಅವರನ್ನ ಆ ಆಯಿಲ್ ಗ್ರೈಂಡಿಂಗ್ ಮಿಲ್ಲಿಗೆ ಆ ನೊಗವನ್ನ ಹಾಕಿ ದಿನಕ್ಕೆ 30 ಪೌಂಡ್ ಎಣ್ಣೆಯನ್ನ ನೀನು ತೆಗೆದುಕೊಡ್ಬೇಕು ಅಂತಂತ ಹೇಳಿ ಮಾಡಿರುವಂತದ್ದು. ಅದು ಸಿಕ್ಕ ಮೇಲೆ ಅದನ್ನ ತಗೊಂಡು ಇಟ್ಕೊಂಡಿದ್ದಾರೆ. ಇಟ್ ಇಸ್ ಅ ನ್ಯಾಷನಲ್ ಮಾನ್ಯುಮೆಂಟ್. ನಾವೆಲ್ಲರೂ ಹೋಗಿ ಒಮ್ಮೆ ನಮಸ್ಕಾರ ಮಾಡಿ ಬರ್ಬೇಕಾದಂತಹ ಮಾನ್ಯುಮೆಂಟ್ಗಳು ಇವು. ಇಂತಹದ್ರೊಳಗೆ ಅವರು ಇನ್ಮೇಟ್ಸ್ ಕಥೆ ಇವು ಎಲ್ಲವೂ ಇದೆ. ನಾನು ಅವನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ವೆರಿ ಬ್ಯೂಟಿಫುಲ್ ಸ್ಟೋರೀಸ್, ವಿ ಹ್ಯಾವ್ ಟು ಲರ್ನ್ ಆಲ್ ಆಫ್ ದೆಮ್. ಆದ್ರೆ ಈ ಜೈಲಿನ ವಾಸ ಮುಗಿದು ವಾಪಸ್ ಬರುವ ಅಷ್ಟೊತ್ತಿಗೆ ಬ್ರಿಟಿಷರು ಇಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ, ಸ್ಟೀಮ್ ನ್ಯಾವಿಗೇಷನ್, ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿಯ ಮೇಲೆ ಕೇಸ್ಗಳನ್ನ ಹೂಡಿ ಅದನ್ನ ಇಂಡೆಕ್ಟ್ ಮಾಡಿ ಆ 2 ಹಡಗುಗಳನ್ನ ಮಾರಾಟ ಮಾಡಿ ಆ ನ್ಯಾವಿಗೇಷನ್ ಕಂಪನಿಯಲ್ಲಿ ಏನೂ ಇಲ್ಲದೆ ಇರುವ ರೀತಿಯಲ್ಲಿ ಆ ಇಡೀ ನ್ಯಾವಿಗೇಷನ್ ಕಂಪನಿಯನ್ನ ತತ್ತರಿಸಿ ಹೋಗಿಸ್ಬಿಟ್ಟಿರ್ತಾರೆ. ಎಷ್ಟು ಸಿಟ್ಟಿರುತ್ತೆ ಜನರಿಗೆ ಈ ಎಲ್ಲದರ ಬಗ್ಗೆ ಅಂತಂದ್ರೆ, ಪಿಳ್ಳೆಯವರು ಅರೆಸ್ಟ್ ಆದಾಗ ತಿರುನೆಲ್ವೇಲಿಯಲ್ಲಿ ರೈಟ್ಸ್ ಅಂತ ಹೇಳಿ ಆಗುತ್ತೆ. ಇಡೀ ಜನ ಬ್ರಿಟಿಷರ ವಿರುದ್ಧ ಬೀಳ್ತಾರೆ. ಅದರ ಬಗ್ಗೆನೇ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಇಟ್ ರನ್ಸ್ 250 pages. ಬ್ಯೂಟಿಫುಲ್ ರಿಪೋರ್ಟ್. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ನಂತರ ಏನ್ ಮಾಡ್ತಾರೆ ಅಂತಂದ್ರೆ, ಆಶಸ್ ಅನ್ನುವ ಮ್ಯಾಜಿಸ್ಟ್ರೇಟ್ ಮೇಲೆ ಎಷ್ಟು ಸಿಟ್ಟಿತ್ತು ಅಂತಂದ್ರೆ, ಇನ್ನೊಬ್ಬ ಹೀರೋ ಬಗ್ಗೆ ನಾವು ನೆನ್ಪಿಟ್ಕೋಬೇಕು, ವಾಂಚಿನಾಥನ್ ನಯ್ಯರ್ ಅಂತ ಹೇಳಿ. ಆತ ಆ ಆಶಸ್ ಅನ್ನ ಗುಂಡಿಟ್ಟು ಕೊಂದು ಚಿದಂಬರಂ ಅವರು ಇದ್ರೊಳಗೆ ಜೈಲ್ನಲ್ಲಿದ್ದಾಗ ಬಂದು ಹೇಳ್ತಾನೆ, ಇವತ್ತು ಅವನ ಕತೆ ಮುಗಿಸ್ಬಿಟ್ಟೆ ಅಂತ ಹೇಳಿ. ಚಿದಂಬರಂ ಅವರು ಇಮಿಡಿಯೇಟ್ಲಿ ಹೇಳ್ತಾರೆ, ಒಳ್ಳೇದಾಯ್ತು, ಅವ್ನು ಸಾಯ್ಬೇಕಾಗಿತ್ತು ಅಂತ ಮೊದ್ಲು ಅಂದ್ಬಿಡ್ತಾರೆ. ಅದಾದ್ಮೇಲೆ ನಂತರ ಪತ್ರವನ್ನ ಬರೀತಾರೆ ತಿಲಕರಿಗೆ. ಆದ್ರೂ ಆತ ತನ್ನ ಕೆಲಸವನ್ನು ಮಾಡ್ತಿದ್ದ, ಅವನಿಗೆ ಏನ್ ಹೇಳಿದ್ರು ಅಷ್ಟನ್ನೇ ಮಾಡ್ತಿದ್ದ. ಸಾಯಬಾರ್ದಾಗಿತ್ತಲ್ವಾ ಅಂತಂತ ಹೇಳಿ ಅನ್ಸುತ್ತೆ. ಅಂದ್ರೆ ಸಂಸ್ಕೃತಿ, ಸಂಸ್ಕಾರವಾಗಿರುವಂತಹ ಮನಸ್ಸು ಯಾವ ರೀತಿ ಕ್ಷಮೆಯನ್ನ ಕೊಡ್ಲಿಕ್ಕೆ ರೆಡಿ ಇರುತ್ತೆ. ನನ್ನ ಸ್ವಂತಕ್ಕೆ ಆಗಿರುವಂತದ್ದಕ್ಕೆ ಕ್ಷಮೆ ಇರ್ಲಿ, ದೇಶಕ್ಕೆ ಏನಾದ್ರು ಮಾಡಿದ್ರೆ ನಾನು ಕ್ಷಮಿಸಲ್ಲ, ಆದ್ರೆ ನನ್ನ ಸ್ವಂತದ ವಿರುದ್ಧ ಅಲ್ವಾ, ಅದಕ್ಕೆ ನಾನು ಕ್ಷಮೆ ಕೊಡಬಹುದಲ್ವಾ ಅಂತಂತ ಹೇಳಿ ಬರೀತಾರೆ. ಇದು ಸಂಸ್ಕರಿತ ಮನಸ್ಸಿನ ಮಾತುಗಳು. ನಂತರ ಕೊನೆಯ ಘಟ್ಟಕ್ಕೆ ಬರ್ತೇನೆ. ಮಧ್ಯದಲ್ಲಿ ಅವರು ಕಾಂಗ್ರೆಸ್ಸಿನ ಜೊತೆಗೆ ಅನೇಕ ಒಡನಾಟಗಳಾಗತ್ತೆ. ಗಾಂಧೀಜಿಯವರು ಬರ್ತಾರೆ, ತಿಲಕರ ಅಂತ್ಯ ಆಗತ್ತೆ, ತಿಲಕರು ಭಗವಂತನ ಪಾದವನ್ನ ಸೇರ್ತಾರೆ. ಆಗ ಗಾಂಧೀಜಿಯವರು ಬರ್ತಾರೆ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಪಾಲಿಸೀಸ್ ಆಫ್ ಕಾಂಗ್ರೆಸ್. ಅದನ್ನ ಚಿದಂಬರಂ ಪಿಳ್ಳೈ ಅವರಿಗೆ ತಡ್ಕೊಳ್ಳಿಕ್ ಆಗೋದಿಲ್ಲ. ಒಂದಿಷ್ಟು ದಿನಗಳ ಕಾಲ ಕಾಂಗ್ರೆಸ್ನಿಂದ ದೂರ ಉಳಿತಾರೆ. ಇದರ ಮಧ್ಯದಲ್ಲಿ ಅವರಿಗೆ ಸಿಗಬೇಕಾದಂತಹ ಅವರು ಏನನ್ನ ಗಳಿಸ್ತಾ ಇದ್ರಲ್ಲ ಅದು ಎಲ್ಲವೂ ಹೋಗ್ಬಿಟ್ಟಿರುತ್ತೆ. ಅವರ ಇಡೀ ಫ್ಯಾಮಿಲಿ ಬೀದಿಗೆ ಬಂದಿರುತ್ತೆ, ಏನೂ ಇರಲ್ಲ ಅವ್ರ ಹತ್ರ. ಚೆನ್ನೈನಲ್ಲಿ ಹೊಸದಾಗಿ ತಮ್ಮ ಜೀವನವನ್ನ ಕಟ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ತಾರೆ. ಆಗ ಅಲ್ಲಿ ಏನು ಇಲ್ವಲ್ಲ ನನ್ನ ಹತ್ರ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಈ ಸನದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತ ಹೇಳಿ ಅಕ್ಕಿ ಅಂಗಡಿಯನ್ನ ಶುರು ಮಾಡ್ತಾರೆ, ಅದೂ ನಡೆಯೋದಿಲ್ಲ. ಕೆರೋಸಿನ್ ಮಂಡಿಯನ್ನ ಶುರು ಮಾಡ್ತಾರೆ, ಅದೂ ನಡೆಯೋದಿಲ್ಲ. ನಮ್ಮ ಭಾರತೀಯರು ಅಂದ್ರೆ ಸೌತ್ ಆಫ್ರಿಕಾನಲ್ಲಿ ಇರುವಂತಹ ಕೆಲವು ಭಾರತೀಯರು ಇವರಿಗೆ ಹಣವನ್ನ ಕೂಡಿಸಿ ನಿಮ್ಮ ಮನೆಗೆ ಅಂತ ಹೇಳಿ ಕಳಿಸಿರ್ತಾರೆ. ಯಾರ ಮೂಲಕ ಕಳಿಸಿರ್ತಾರೆ? ಗಾಂಧೀಜಿಯವರ ಮೂಲಕ ಕಳಿಸಿರ್ತಾರೆ. ಅದು ಯಾವುದೋ ಕಾರಣಕ್ಕೆ ಗಾಂಧೀಜಿಯವರಿಗೆ ಮಡ್ರಾಸಿಗೆ ಬಂದು ಅದನ್ನ ಕೊಡ್ಲಿಕ್ಕೆ ಆಗಿರೋದಿಲ್ಲ. ಅಷ್ಟರೊಳಗಾಗ್ಲೇ ಚಿದಂಬರಂ ಪಿಳ್ಳೈ ಅವರಿಗೆ ಸುದ್ದಿ ಬಂದಿರುತ್ತೆ, ನಾವು ಹಿಂಗೆ 347.12 ಪೈಸೆ ನಿಮಗೆ ಕೊಟ್ಟಿದೀವಿ, ಅದನ್ನ ನೀವು ಕೊಡ್ತೀರಾ ಅಂತ, ಅದು ನಿಮಗ್ ಸಿಕ್ತಾ ಅಂತ ಹೇಳಿರ್ತಾರೆ. ಇವ್ರು ನನಗ್ ಗೊತ್ತಿಲ್ವಲ್ಲ ಅಂತ ಹೇಳಿ ಇಮಿಡಿಯೇಟ್ಲಿ ಗಾಂಧೀಜಿಗೆ ಬರೀತಾರೆ ಪತ್ರವನ್ನ. ಹೀಗಂತಲ್ಲ ಅಂತ ಹೇಳಿ ಗಾಂಧೀಜಿಯವರು ಹೌದು ಅಂತ ಅನ್ಕೊಂಡು ಸುಮ್ಮನೆ ಇರ್ತಾರೆ. ಅದಾದ್ಮೇಲೆ 1915ರಲ್ಲಿ 1915 ಗಾಂಧೀಜಿ ಇಲ್ಲಿಗೆ ಬಂದಾಗ ಚಿದಂಬರಂ ಪಿಳ್ಳೈ ಅವರ ಸ್ವಾಭಿಮಾನದ ಬಗ್ಗೆ ಹೇಳ್ತೀನಿ. ಇಲ್ಲಿಗೆ ಬಂದಾಗ ಚಿದಂಬರಂ ಪಿಳ್ಳೈ ಅವರು ಅವರಿಗೆ ಒಂದು ಲೆಟರ್ ಅನ್ನ ಬರೆದು ಅಪಾಯಿಂಟ್ಮೆಂಟ್ ಅನ್ನ ಕೇಳ್ತಾರೆ. ಗಾಂಧೀಜಿಯವರು ಯಾವ ಕಾರಣಕ್ಕೋ ಏನೋ ನನಗೆ ತುಂಬಾ ಹೊತ್ತು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಫ್ಯೂ ಮಿನಿಟ್ಸ್ ಬೆಳಿಗ್ಗೆ 6 ಗಂಟೆಗೆ ಬಂದು ಮಾತಾಡಬಹುದು ಅಂತಾರೆ. ಚಿದಂಬರಂ ಪಿಳ್ಳೈ ಅವರು ವಾಪಸ್ ಉತ್ತರ ಬರೆದು ಕಳಿಸ್ತಾರೆ, ಫಾರ್ ಅ ಫ್ಯೂ ಮಿನಿಟ್ಸ್ ನಾನು ನಿಮ್ಗೆ ಏನ್ ಕಷ್ಟ ಕೊಡಲ್ಲ ಬಿಡಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಗಾಂಧೀಜಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವ್ರು ಹೇಳ್ತಾರೆ, ಕ್ಷಮಿಸಿ, ನನಗೆ ನೀವು ಸಮಯ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಅದು ಗಾಂಧೀಜಿ ಅವರ ಉದಾತ್ತತೆ. ಅಷ್ಟು ಮೇಲಿದ್ರೂನು
ಗಾಂಧೀಜಿಯವರು ಇವ್ರು ಹೀಗೆ ಹೇಳಿದ ತಕ್ಷಣ ಇಲ್ಲ ನನಗೆ ನೀವು ಸಮಯ ಕೊಡ್ತೀರಾ ಅಂತ ಹೇಳಿ ಆ ಸಮಯವನ್ನ ಕೇಳ್ತಾರೆ, ಸಮಯವನ್ನ ಕೊಡ್ತಾರೆ. ನಂತರ ಗಾಂಧೀಜಿಯವರ ಭೇಟಿ ಆಗತ್ತೆ. ಆ 347 ಪೈಸೆಯನ್ನ ಗಾಂಧೀಜಿ ವಾಪಸ್ ಹೋದ್ಮೇಲೆ ಇವರಿಗೆ ಅದನ್ನ ಕೊಟ್ಟು ಕಳಿಸ್ತಾರೆ. ಅದನ್ನು ಬರೆದಿಟ್ಟಿದ್ದಾರೆ ಚಿದಂಬರಂ ಪಿಳ್ಳೈಯವರು. ಹಾಗೆ ಅಂದ್ರೆ ಆ ಬಡತನದಲ್ಲೇ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ. ಈ ಜೀವನ ಕಾಲದಲ್ಲಿ ತಮಿಳಿಗೆ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ತಮಿಳ್ ಲಿಟ್ರೇಚರ್ಗೆ ಇಟ್ ಇಸ್ ಅ ವೆರಿ ಹ್ಯೂಜ್ ಕಾಂಟ್ರಿಬ್ಯೂಷನ್ ಆಫ್ ಚಿದಂಬರಂ ಪಿಳ್ಳೈ. ಈ ರೀತಿ ತಮ್ಮ ಜೀವನವನ್ನ ನಡೆಸಿ 18ನೇ ನವೆಂಬರ್ 1936 15ನೇ ನವೆಂಬರ್ ಅವ್ರು ಕೇಳ್ತಾರಂತೆ, ನನಗಿನ್ನ ಬದುಕ್ತೀನಿ ಅಂತ ಆಸೆ, ಅಂದ್ರೆ ಬದುಕುಳಿತೀನಿ ಅಂತ ಅನಿಸ್ತಾ ಇಲ್ಲ, ನನ್ನನ್ನ ಕಾಂಗ್ರೆಸ್ ಆಫೀಸಿಗೆ ಶಿಫ್ಟ್ ಮಾಡ್ಬಿಡ್ತೀರಾ, ನಾನು ಜೀವ ಅಲ್ಲೇ ಕಳ್ಕೊಳ್ತೀನಿ ಅಂತಂತ ಹೇಳಿ ಅವರ ಮಾತಿನಂತೆ ಅವರನ್ನ ಕಾಂಗ್ರೆಸ್ ಆಫೀಸಿಗೆ ಶಿಫ್ಟ್ ಮಾಡ್ತಾರೆ. 18ನೇ ತಾರೀಕು 1936 ಚಿದಂಬರಂ ಪಿಳ್ಳೈ ತಮ್ಮ ಜೀವವನ್ನ ತ್ಯಾಗ ಮಾಡ್ತಾರೆ. ಇದು ಚಿದಂಬರಂ ಪಿಳ್ಳೈ ಸ್ವದೇಶಿ ಅನ್ನುವ ಕಾನ್ಸೆಪ್ಟ್ ಮೇಲೆ ತಮ್ಮ ಇಡೀ ಜೀವನವನ್ನ ತೆಗೆದಿರುವಂಥದ್ದು. ಇವತ್ತು ನಾವು ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡ್ತೀವಿ. ಲಾವಣ್ಯ, ಕ್ಯಾನ್ ಯು ಗೋ ಟು ದ ಪ್ರೀವಿಯಸ್ ಸ್ಲೈಡ್ ಪ್ಲೀಸ್? ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡುವಾಗ ನಾವು ಒಂದು ಸ್ಟ್ಯಾಚ್ಯೂನ್ನ ನೋಡ್ಬೋದು ನೀವು. ಅದು ಕೋರ್ಟ್ ಆಫೀಸ್ ನಲ್ಲಿ ಇರುವಂತಹ ಸ್ಟ್ಯಾಚ್ಯೂ. ಮತ್ತೊಂದು ನಾವು ಸ್ಟ್ಯಾಂಪ್ ಮೇಲೆ ಚಿದಂಬರಂ ಪಿಳ್ಳೈ ಅವರನ್ನ ನಮ್ಮ ಸ್ಟ್ಯಾಂಪ್ ಮೇಲೆ ಅವರ ಫೋಟೋನ ನೋಡ್ತೀವಿ. ಈ 2 ಫೋಟೋ ಮತ್ತು ಸ್ಟ್ಯಾಚ್ಯೂನಲ್ಲಿ ಚಿದಂಬರಂ ಪಿಳ್ಳೈ ಅವರನ್ನ ಉಳಿಸ್ಕೊಳ್ಬೇಕು ನಿಜ, ಆದ್ರೆ ಆ ಸ್ವದೇಶಿಯನ್ನ, ಆ ಆತ್ಮ ನಿರ್ಭರತೆಯನ್ನ ನಮ್ಮ ಮನಸ್ಸಿನಲ್ಲಿ ನಾವು ತಗೊಂಡಾಗ ಚಿದಂಬರಂ ಪಿಳ್ಳೈ ಅವರ ವ್ಯಾಲ್ಯೂಗಳನ್ನ ನಮ್ಮ ಮನಸ್ಸಿಗೆ ಆವಾಹನೆ ಮಾಡಿಕೊಂಡಾಗ ನಾವು ಪಿಳ್ಳೆಯವರಿಗೆ ಮಾಡುವಂತಹ ವಿನಮ್ರ ನಮನ. ಅವರಿಗೆ ಬೇಕಾಗಿರುವಂಥದ್ದು ಇಷ್ಟೇ. ಇವರನ್ನ ನಾವು ನಮಿಸ್ತಾ ಈ ಯಜ್ಞಕ್ಕೆ ಆಹುತಿ ಆಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ಹೃತ್ಪೂರ್ವಕ ಮನಸ್ಸಿನ ಪೂರ್ವಕ ನಮಸ್ಕಾರಗಳು. ನಮಸ್ಕಾರ. ಥ್ಯಾಂಕ್ ಯು ಕ್ಷಮಾ ಮ್ಯಾಮ್, ಅದ್ಭುತವಾಗಿತ್ತು. ಇವತ್ತಿನ ಕಾರ್ಯಕ್ರಮವೇ ಒಂದು ಅದ್ಭುತ. ಆಲ್ ದ ಸ್ಟೂಡೆಂಟ್ಸ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ಹಾಡಾಗಿರ್ಬೋದು, ಪೊಯೆಟ್ರಿ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಇವೆಲ್ಲವನ್ನು ಕೇಳಿದಾಗ ಎಂತವರಿಗೂ ಒಂದ್ಸಲಿ ಮೈ ಜುಮ್ ಎನ್ನುವ ಒಂದು ಅನುಭವ, ಅದು ದೇಶಭಕ್ತಿ ಹುಟ್ಟುತ್ತೆ ಎಂತವರಿಗೆ ಆದ್ರೂ. ಸೊ ಹಿಂಗೆ ಗಾಂಧೀಜಿಯವರಂತಹ ಒಂದು ವ್ಯಕ್ತಿಗಳ ಸ್ವತಂತ್ರ ಹೋರಾಟದಲ್ಲಿ ಅವರು ನಮ್ಮ ದೇಶವನ್ನ ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ವಿ.ಓ. ಚಿದಂಬರಂ ಪಿಳ್ಳೆಯವರು ಅಂತಹ ಅದೆಷ್ಟೋ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ದುಡಿದಿದ್ದಾರೆ. ಹಾಗೂ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹತ್ವವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅವರು. ಇಂತಹ ಪ್ರಾತಸ್ಮರಣೀಯರನ್ನು ನೆನೆದ ನಾವೇ ಧನ್ಯ. ಇದೊಂದು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದಿಶಾ ಭಾರತ್ ಆರ್ಗನೈಸೇಷನ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓವರ್ ಟು ಪರಿಮಳ ಮ್ಯಾಮ್. ಧನ್ಯವಾದ ಚಂದನ್ ವಸಿಷ್ಠ. ಅತ್ಯುತ್ತಮ ನಿರೂಪಣೆ ಮಾಡಿಕೊಟ್ಟಂತಹ ಇಂದಿನ ನಮ್ಮ ಸೂತ್ರಧಾರ ಆಗಿರುವಂತಹ ಚಂದನ್ ವಸಿಷ್ಠಗೆ ನಮ್ಮ ಎಲ್ಲರ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳು. ಕ್ವಿಕ್ ಆಗಿ ಒಂದು ವಿಡಿಯೋ ನೋಡಿ ಬಂದ್ಬಿಡೋಣ, ಆಮೇಲೆ ಏನಂತ ಹೇಳ್ತೀನಿ. ವಿಡಿಯೋ ತಯಾರಾಗ್ತಾ ಇದೆ. ಅಲ್ಲಿಯವರೆಗೂ ಇವತ್ತು ಹೇಗೆ ನಾವು ಕಾರ್ಯಕ್ರಮವನ್ನ ನೋಡಿದ್ವಿ ವೀಕ್ಷಕರೇ, ನಾಳೆ ಬೆಳಗ್ಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಮೈ ಭಾರತ್ ಯೂತ್ ಅಭಿಯಾನದ ಹೇಗೆ ನಮ್ಮ ಕ್ಷಮಾ ಮೇಡಮ್ ಅವ್ರು ಹೇಳಿದ್ರು, 15 ದಿನಗಳ ಹಬ್ಬದ 10ನೇ ದಿನದ ಹಬ್ಬ ನಾಳೆ ಬೆಳಗ್ಗೆ 11ರಿಂದ 12 ಗಂಟೆಯವರೆಗೆ ನಮ್ಮ ಕಾರ್ಯಕ್ರಮ ನಡೆಯುತ್ತೆ. Hello everyone, I'm really pleased to be part of the My Bharat campaign. It's a great way to get interesting topics about the nature of India, modern and ancient, and get a new generation to understand how this great country of ours exists today and has evolved to where you have to this point. ಕೇಳಿಸ್ಕೊಂಡ್ರಿ ಅಲ್ವಾ? ಸಂಜೀವ್ ಸಾನಿಯಾಲ್ ಇವರು ಈಸ್ ಪಾರ್ಟ್ ಆಫ್
ಗವರ್ಮೆಂಟ್ ಆಫ್ ಇಂಡಿಯಾ, ಈಗಿನ ಒಂದು ನಮ್ಮ ಸಮರ್ಥ ಭಾರತವನ್ನು ನಡೆಸುವಂತಹ ನೇತೃತ್ವದ ಸರ್ಕಾರ ಏನಿದೆ, ಅವರಿಗೆ ಎಕನಾಮಿಕ್ ಅಡ್ವೈಸರ್ ಆಗಿದ್ದಾರೆ. ಇವರ ಭಾಷಣ ಇಂದು ಸಂಜೆ ಲೈವ್ ಇರುತ್ತೆ ನಮ್ಮ ದಿಶಾ ಭಾರತ್ ಫೇಸ್ಬುಕ್ ಪೇಜ್ ಅಲ್ಲಿ. A little more about him. Shri Sanjeev Sanyal, author, economist, principal economic advisor to the government of India. ಸಾಕಷ್ಟು ವಿಚಾರಗಳು ನಾವು ಬರೀ ಹೆಸರು ಕೇಳ್ತಿರ್ತೀವಿ, ಸ್ಕೂಲಲ್ಲಿ ಬರ್ದಿರ್ತೀವಿ ಸಾವರನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ನಮ್ಮ ರಾಜ್ಯ ಅಂತ. ಏನ್ ಹಂಗಾದ್ರೆ ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ತಿಳಿಸುವ ಪ್ರಯತ್ನ ನಾವೆಲ್ಲರೂ ಮಾಡೋಣ, ಮರಿಬೇಡಿ. ಎಲ್ರು ಲಾಗಿನ್ ಆಗಿ 5:55ಕ್ಕೆ. ನೀವಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಇನ್ನು ನಾಳೆ ಬೆಳಗ್ಗೆಯ ಕಾರ್ಯಕ್ರಮ ಬೈ ಸ್ಟೂಡೆಂಟ್ಸ್ ಫಾರ್ ಸ್ಟೂಡೆಂಟ್ಸ್. ನಾಳೆಯೂ ಸಹ ನಾವು ಅನ್ಸಂಗ್ ಹೀರೋಸ್ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಬಹಳಷ್ಟು ಪ್ರೇರಣಾತ್ಮಕ ಕಥೆಗಳನ್ನು ಚಿತ್ತರಂಜನ್ ದಾಸ್ ಬಗ್ಗೆ ಆಗಿರಬಹುದು, ಅಥವಾ ನಮ್ಮ ಪ್ರೀತಿಲತಾ ಒಡೆದರ್ ಬಗ್ಗೆ ಆಗಿರಬಹುದು. ಅಷ್ಟೇ ಅಲ್ಲದೆ ನಮ್ಮ ಸೈನಿಕರಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಂದ ಅದ್ಭುತವಾಗಿ ನಡೆದು ಬರ್ತಾ ಇದೆ. ಅದನ್ನು ನೋಡುವಂತಹ ಕೆಲಸ ಮಾಡಿ ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸ ನಾವೆಲ್ಲರೂ ಮಾಡೋಣ. ಇವತ್ತು ಸಂಜೆ 6 ಗಂಟೆಗೆ ಲಾಗಿನ್ ಆಗಿ, ಹಾಗೆ ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಲಾಗಿನ್ ಆಗಿ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಹಬ್ಬವನ್ನು ಆಚರಿಸಲು ಅಷ್ಟೇ ಉತ್ಸಾಹದಿಂದ ನೀವೆಲ್ಲರೂ ಬರ್ತಾ ಅಂತ ಒಂದು ನಿರೀಕ್ಷಣೆ ಮಾಡ್ತಾ, ಮತ್ತೆ ನಮ್ಮೆಲ್ಲರ ಭೇಟಿ ಇಂದು ಸಂಜೆ 6 ಗಂಟೆಗೆ. ಧನ್ಯವಾದ.